ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು ಎಲ್ಲ ಒಳ್ಳೆಯದೇ ಆಗುವುದು ದೇವಾ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ? ನಿಶ್ಚಯವಾಗಿ ನಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳು ನೋಡ್ರಿ, ದೇವರ ವಾಕ್ಯದಲ್ಲಿ ಯೇಸುವಿನ ವಾಕ್ಯವನ್ನು ಅನುಸರಿಸಿ ನಡೆದರೆ ಎಂಥ ಸುಖ. ಸೌಂಡ್ ಇದ್ರೊಳಗೆ ಬರ್ತದೆ. ಎಂಥ ಸುಖ, ನೆಮ್ಮದಿ, ಜೀವ ಮಾನ ಕಾಲವೆಲ್ಲ ಸುಖ. ಅಷ್ಟೇ ಅಲ್ಲದೆ ಗೌರವದ ಸುಖ, ಎಂತ ಮಾನ ಮರ್ಯಾದೆಯ ಸುಖ, ಮತ್ತು ಎಂತ ಸನ್ಮಾನ ಇರ್ತದೆ, ಅಷ್ಟು ಸನ್ಮಾನ ಇರ್ತದೆ. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇದು ವಿದೇಶದಲ್ಲಿ ನಡೆದಿರತಕ್ಕಂಥ ಒಂದು ಸೇರಿಸಿ. ಅಲ್ಲಿ ಕೂಡ ಬಡತನ ಇದೆ. ಒಂದು ಯುವಕನು, ಯವನಸ್ಥನು, ಆತನು ಶಾಲೆಯನ್ನು ಓದಬೇಕಾದ್ರೆ ಆತನಿಗೆ ಫೀಸ್ ಕಟ್ಟಲಿಕ್ಕೆ ದುಡ್ಡು ಬಹಳ ಕಡಿಮೆ. ಪ್ರತಿದಿನ ತಿನ್ಲಿಕ್ಕೆ ಕೂಳು ಇಲ್ಲ. ಅಂತ ಒಂದು ಕಡು ಬಡತನದಲ್ಲಿ ಆ ಯುವಕನು ಮನಸ್ಸೋತೋಗದೆ, ನಾವೆಲ್ಲ ಬೇಗನೆ ಸೋತೋಗ್ತೀವಿ, ಸೋತೋಗೋದು ಬೇಡ ನಾವು. ಏನಿಲ್ಲ, ನೀವು ಎಲ್ಲ ತಿನ್ಲಿಕ್ಕೆ ಉಣ್ಲಿಕ್ಕೆಲ್ಲ ಆಯ್ತವ, ನೀವು ಬಹಳ ಅಣ್ಣರೇ, ನೀವು ಅದೃಷ್ಟವಂತರು. ಅವರಿಗೆ ತಿನ್ಲಿಕ್ಕಿಲ್ಲ, ಉಣ್ಲಿಕ್ಕಿಲ್ಲ, ಫೀಸ್ ಕಟ್ಟಲಿಕ್ಕಿಲ್ಲ. ಆದ್ರೆ ಆ ಬಡತನದಲ್ಲಿ ಕೂಡ ಅವನು ಛಲ ಕಟ್ಕೊಂಡು, ನಾನು ಓದಬೇಕು, ನಾನು ಓದಿ ಈ ಬಡತನದಿಂದ ಹೊರಗೆ ಬರಬೇಕು, ನಾನು ಅನೇಕ ಜನರಿಗೆ ಸಹಾಯಕನಾಗಬೇಕು, ಇಂಥ ಬಡವರಿಗೆ ಸಹಾಯಕನಾಗಬೇಕು ಅನ್ನತಕ್ಕಂಥ ಒಂದು ಒಳ್ಳೆ ಸಂಕಲ್ಪ ಅವನಲ್ಲಿ ಹುಟ್ಟಿತ್ತು. ಯಾಕಂದ್ರೆ ಆ ಬಡತನದಲ್ಲಿ, ಆ ಕಡು ಬಡತನದಲ್ಲಿ ಇರತಕ್ಕಂಥ ನೋವು, ಸಂಕಟ ಅವನನ್ನು ಪೀಡಿಸಿತು. ಆ ಪೀಡೆಯಿಂದ ಅವನೊಳಗೆ ಒಂದು ಸಂಕಲ್ಪ, ನಾನು ಖಂಡಿತವಾಗಿ ಚೆನ್ನಾಗಿ ಓದಿ ಬರೆದು ಒಂದು ದೊಡ್ಡ ವ್ಯಕ್ತಿಯಾಗಿ ಅನೇಕರಿಗೆ ಸಹಾಯಕನಾಗಿರಬೇಕನ್ನತಕ್ಕಂಥ ಸಂಕಲ್ಪ ಮಾಡಿಕೊಂಡ. ಅಲ್ಲೇಲುಯ್ಯ. ನಿಮ್ಗಾದ್ರೆ ತಾಯಿ, ತಂದೆ, ಅಣ್ಣ, ತಮ್ಮಂದ್ರೆ ಎಲ್ಲರೂ ಸಹಾಯ ಇದ್ದಾರೆ. ನಿಮಗೆ ಅವ್ರು ಯಾರೂ ಇಲ್ಲ. ಅಕಾರಿ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಿ. ಅವನಿಗೆ ಪ್ರತಿದಿನ ಅವನು ಮನೆ ವಸ್ತುಗಳು ಇರ್ತದಲ್ಲ, ಮನೆ ವಸ್ತುಗಳು ಪ್ರತಿದಿನ ಬ್ಯಾಗ್ನಲ್ಲಿ, ಮನೆ ವಸ್ತುಗಳೆಲ್ಲ ಬ್ಯಾಗ್ನಲ್ಲಿ ಹಾಕೊಂಡು ಮನೆ ಡೋರ್ ಬಾರ್ಸ. ಈ ನಮಗೆ ಡೋರ್ ಕುಲ್ಲಾರದಿಲ್ಲರಲ್ಲಿ ಅದ್ರಕೋದ್ ಹೋಗಿದ್ರೆ ಬರ್ತಾರ. ಅಲ್ಲಿ ಡೋರ್ ಕುಲ್ಲರ್ ಇಲ್ಲ. ನಾವು ಓದ್ತಾರವಾಗ ಸಾಮಾನು ವಸ್ತುಗಳು ಧೈರ್ಯ ಅಂತ ಮಾರ್ಕೋತ ಹೋಗ್ತಾರೆ. ಅಲ್ಲೇ ಧೈರ್ಯ ಅಂದ್ರೆ ಯಾರು ಕೇಳೋರಿಲ್ಲ. ಪ್ರತಿ ಬಾಗಲ ಬಾರಿಸ್ಬೇಕು, ಪ್ರತಿ ಬಾಗಲ ತಟ್ಟಬೇಕು, ಅವಾಗ ತೆರಬೇಕು. ಅಮ್ಮ, ನಾನು ಇಂಥ ವಸ್ತುಗಳು ತಂದಿನ ಖರೀದಿ ಮಾಡಿದ್ರೆ ತಗೊಂಡ್ರೆ ಆ ದಿವಸ ಊಟ. ಹಾಗೆ ಊಟಕ್ಕೆ ಅವನು ಬಳಲಬೇಕು, ಅದಕ್ಕಾಗಿ ಪರದಾಡಬೇಕು, ದುಡಿಬೇಕು. ದಿನಾಲು ಹೋಗಿ ಆ ಮಾರಾಟ ಮಾಡಿದರೆ ಏನೋ ದುಡ್ಡು ಬಂದರೆ ಅದರಿಂದ ತಿಂತಾನೆ, ಮತ್ತು ಅದರ ಉಳಿದಿರುವ ದುಡ್ಡನ್ನು ಸ್ವಲ್ಪ ಉಳಿಸ್ಕೊಂಡು ಸ್ಕೂಲ್ ಫೀಗಾಗಿ ಉಳಿಸ್ಕೋತಾ ಇದ್ದಾನೆ. ಇಷ್ಟೇ ಯವನಸ್ಥನು. ಎಷ್ಟು ಓದ್ತಾ ಇದೆಯಪ್ಪ ನೀಗ? ಫೋರ್ತ್. ವೆರಿ ಗುಡ್. ಅಲ್ಲೆಲ್ಲ ಈ ಕೇಳೋಂಗೆ ಹೇಳ್ರಪ್ಪ. ಅಲ್ಲೆಲ್ಲ ಥ್ಯಾಂಕ್ ಯು ವೆರಿ ಮಚ್. ಅವನು ಹೈಸ್ಕೂಲ್ಗೆ, ಇನ್ನೂ ಹೈಸ್ಕೂಲ್ ಮುಟ್ಟಿಲ್ಲ, 7ನೇ ತರಗತಿಯನ್ನು ಓದ್ತಾ ಇದ್ದಾನೆ. ಅವನು ಡೈಲಿ, ನಂಗೆ ಬಹಳ ಆಶ್ಚರ್ಯ ಆಯಿತು, ಪ್ರತಿದಿನ ಬೆಳಿಗ್ಗೆ ಅದ್ರ ನಾಷ್ಟ ಇರೋದಿಲ್ಲ ಅವ್ರಿಗೆ. ಪಾಪ ಹೋಗಿ ಎಲ್ಲ ಮನೆ ಹೋಗಿ ಮಾರಾಟ ಮಾಡಿದ್ರೆ ಸ್ವಲ್ಪ ದುಡ್ಡು ಬಂದರೆ ಅದರಿಂದ ನಾಷ್ಟ ಮಾಡ್ಕೋಬೇಕು, ಮತ್ತು ಶಾಲೆಗೆ ಹೋಗ್ಬೇಕು. ಶಾಲೆಗೆ ಹೋಗಿ ಬಂದ್ಕೊಳ್ಳಿ ಮತ್ತು ಮಾರಾಟ ಮಾಡ್ತಾ ಇರ್ತಾನೆ. ರಾತ್ರಿ ಓದಬೇಕು. ಓದುವಾಗ ಅವನ ಪರಿಸ್ಥಿತಿ ಬಹಳ ಕಷ್ಟ. ಇಂಥ ಕಡು ಕಷ್ಟದಲ್ಲಿ, ಬರಗಾಲ ಪರಿಸ್ಥಿತಿಯಲ್ಲಿ ಅವನು ಎಷ್ಟು ದಿವಸ, ಒಂದು ದಿವಸ ಒಂದು ಹೊತ್ತೇ ಊಟ ಸಿಗ್ತದೆ, ಒಂದು ದಿವಸ 2 ಹೊತ್ತು ಊಟ ಸಿಗ್ತದೆ, ಒಂದು ದಿವಸ ಸಿಕ್ಕರೆ ಸಿಗ್ತಿಲ್ಲ. ಹೀಗೆ ನಡ್ಕೊಳ್ತಾ ಆದ್ರೆ ಅವನು ಓದಬೇಕು, ನಾನು ಉನ್ನತ ಸ್ಥಿತಿಗೆ ಬರಬೇಕು ಅನ್ನತಕ್ಕಂಥ ಸಂಕಲ್ಪ ಮಾಡಿಕೊಂಡ, ಚಾಲೆಂಜ್ ಮಾಡಿಕೊಂಡ. ಆದ್ರೆ ಆತನಿಗೆ ಬಿಡಲಿಲ್ಲ. ಆತನು ಒಂದು ದಿವಸ ಏನಾಯ್ತು ಅಂದ್ರೆ, ಮಳೆಗಾಲ ಬಂದ್ರೆ ಬಹಳ ವ್ಯಾಪಾರ ಕಡಿಮೆ ಆಗ್ತದೆ, ಗೊತ್ತಿದೆ ನಿಮಗೆ. ಎಲ್ಲಿ ನೋಡ್ರಿ ಬಾಗಲ ಬರ್ಸಿಯಾರ, ಬಾಗಲ ತಿಳಿದದೆ, ಬೇಡರ ಅವ್ನು ಏನು ನಿಧಿ ಬೇಡ ಒಂದೆರಡು ಎಲ್ಲರೂ ಅಸಹ್ಯವಾಗಿ ಮಾತಾಡಿಸಿ ಯಾರ ಹತ್ರ ನೀರು ಕೇಳಬೇಕಂದ್ರೂ ನಮ್ಗೆ ಆಗ್ತಾ ಇಲ್ಲ. ಒಂದು ದಿವಸ ಒಂದು ಒಳ್ಳೆ ಮನೆ ನೋಡಿದ. ಈ ಮನೆ ಒಳಗೆ ಹೋಗಿದ್ರೆ ನಂಗೆ ನೀರು ಕೊಡ್ತಾರೆ ಅಂತೇಳಿ. ಒಳ್ಳೆ ಮನೆ ಅಂದ್ರೆ ಮಾಮೂಲಿ ಮನೆ, ಒಳ್ಳೆ ಮನೆಗೆ ಹೋಗೋಕೆ ಒಳಗೆ ಹೋಗೋದು ಯಾವ್ದು ಮಾಮೂಲಿ ಮನೆ ಹೋಗೋ ಬಾಗಲ ತಟ್ಟಿ ಊಟ ಆಕ್ಚುಲಿ ಏನಾದ್ರೂ ತಿನ್ನಕ್ಕೆ ಕೇಳೋ ನಾನು ಉದ್ದೇಶದಿಂದ ಹೋದ. ಪಾಪ ಇಂಥ ಯುವತಿ ಬಂದು, ಇಂಥ ಹುಡುಗಿ ಬಂದ ಕೂಡಲೇ ಒಂದು ಯುವತಿ ಅವಳು, ಇವನು ಹುಡುಗ, ಇವನು 7th ಸ್ಟ್ಯಾಂಡರ್ಡ್ ಏನೋ, ಅವಳು ಯುವತಿ ನೋಡಿದ್ಕೊಳ್ಳ, ಅಯ್ಯೋ ಇವಳ ಹತ್ರ ನಾನು ಊಟ ಕೇಳಿದ್ರೆ ಶೇಮ್ ಆಗ್ತದಲ್ಲ ಅಂತೇಳಿ, ಸಿಸ್ಟರ್ ನನಗೆ ಸ್ವಲ್ಪ ನೀರು ಕೊಡಿ ಅಂತ ಕೇಳಿದೆ.
ಅವನು ಎಷ್ಟು ದಿವಸಗಳಿಂದ ಸರಿಯಾಗಿ ಒಂದು ಹೊತ್ತು ಊಟ ಇರೋದಿಲ್ಲ. ಪಾಪ ಮುಖ ಎಲ್ಲ ಒಣಗೋಗಿದೆ, ಕಣ್ಣಲ್ಲಿ ಹಸು ಕಾಣ್ತಾ ಇದೆ, ನೀರು ಕೇಳ್ತಾನೆ. ಆ ಯುವತಿ ಬಹಳ ಒಳ್ಳೆ ಯುವತಿ. ನೋಡಿ ಅವಳನ್ನು ನೋಡ್ತಾಳೆ, ಪಾಪ ಮೇಲೆ ಕೇಳಿ ನೋಡ್ತಾಳೆ. ಏನು ಮಾಡಿದೆ? ಮಾರಾಟ ಮಾಡ್ತೀನಮ್ಮ. ಯುವತಿ ಏನು ಮಾರಾಟ ಆಗಿಲ್ಲ, ಬಹಳ ನಿರಡಿಕೆ ಆಗ್ತಾ ಇದೆ ಅಂತ ಹೇಳಿದ. ಅವಳು ಕಂಡುಕೊಂಡ್ಲು. ಹಲ್ಲೆಲೂಯಾ. ಭಾಳ ಹುಷಾರಾಗಿರ್ಬೇಕು ಈಗ ನೀವೆಲ್ಲರೂ. ದೇವ್ರು ನಿಮ್ಗೆ ಎಂಥ ಕೆಲಸ ಮಾಡ್ತಾನಂದ್ರೆ ಅಂಥ ಕೆಲಸ ಮಾಡ್ತಾರೆ. ಕಂಡುಕೊಳ್ಳು. ಅಯ್ಯೋ ಪಾಪ ಹುಡುಗ ಏನೂ ಊಟ ಮಾಡಿಲ್ಲ, ಪಾಪ ಹಸುವಿಂದ ಬಂದಿದೆ ಅಂತೇಳಿ ಇಷ್ಟು ದೊಡ್ಡ ಗ್ಲಾಸ್, ಅವಾಗ ಹೊರಗಿನ ದೇಶದಲ್ಲಿ ದೊಡ್ಡ ದೊಡ್ಡ ಗ್ಲಾಸ್ ಇರ್ತವೆ, ಇಷ್ಟು ದೊಡ್ಡ ಗ್ಲಾಸ್ ಹಾಲು ಮಸ್ತ್ ಗರಂ ಮಾಡಿ ಒಳ್ಳೆ ಸಕ್ಕರೆ ಬಿಕ್ಕರೆ ಹಾಕಿ ಅದಕ್ಕೆ ಇಷ್ಟು ದೊಡ್ಡ ಗ್ಲಾಸ್ನಲ್ಲಿ ಅವನಿಗೆ ಹಾಲು ಕೊಟ್ಟು, ಅವನು ಹಾಲು ಕುಡಿತಾ ಕುಡಿತಾ ಕಣ್ಣೀರು ಬಿಟ್ಟ. ಅವನು ಪ್ರೈಸ್ ಲಾರ್ಡ್ ಜೀಸಸ್. ಕಣ್ಣೀರು ಬಿಟ್ಟು ಅವನು ಹೇಳ್ದ, ಒಂದು ಕಾಯಿನ್ ಸಿಕ್ತು ಅವನ ಹತ್ರ, ಸ್ವಲ್ಪ ಹತ್ರ ನಾಣ್ಯಗಳಿತ್ತು, ಅಂದರೆ ರೂಪಾಯಿಗಳು, ಅವೆಲ್ಲ ಸೆಂಟ್ಸ್ ಅಂತಾರೆ ಅಮೆರಿಕನಲ್ಲಿ. ಅದು ತೆಗೆದುಕೊಳ್ಳಿಕ್ಕೆ ಹೋಗಿದ್ದ. ಅವಳೊಂದು ಮಾತು ಹೇಳಿದ್ರು, ನಾವು ದಯ ತೋರಿಸಿದರೆ ಯಾರಿಗೂ ಅದರ ದುಡ್ಡು ತಗೊಳ್ಳೋದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ನಮಗೆ ದಯ ತೋರಿಸ್ಲಿಕ್ಕೆ ದುಡ್ಡು ತಗೊಳ್ಬೇಕಂತಲ್ಲ, ದಯ ತೋರಿಸಬೇಕು ಅನ್ನೋದೇ ನಮಗೆ ನಮ್ಮ ತಾಯಿ ಕಲಿಸ್ಕೊಟ್ಟಿದ್ದಾರೆ. ಅವ್ರ ತಾಯಿಲಿಂದ ಕಲಿಸ್ಕೊಟ್ಟಿದ್ದಾರೆ, ಬೈಬಲಿಂದ ಕಲಿಸ್ಕೊಟ್ಟಿದ್ದಾರೆ. ದಯ ತೋರಿಸಿರಿ, ನಿಮಗೆ ದಯ ತೋರಲ್ಪಡುತ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಆವಾಗ ಆ ಒಂದು ಮಾತಿನ ಪ್ರಕಾರವಾಗಿ ಅವಳು ದಯ ತೋರಿಸಿ ನನ್ನ ನೆನ್ಪಿಟ್ಕೊಡ್ರಿ, ಮಾಮೂಲಿ ಮಾತಲ್ಲ. ಈ ದಯ ತೋರಿಸಿದ ಕೂಡಲೇ ಪಾಪ ಆ ಮನೆಯ ಹೆಸರು, ನಮ್ಮ ಹೆಸರು ನೋಡಿರ್ತಾನೆ, ಅವ್ರ ಹೆಸರು ಗೊತ್ತಾಗ್ತದೆ. ಹೆಸರು ಕೇಳ್ತಾನೆ, ಏನಮ್ಮ ನಿಮ್ಮ ಹೆಸರು? ಅಕ್ಕ ಏನಕ್ಕ ನಿನ್ನ ಹೆಸರು ಅಂದರೆ ಫಲಾನ ಹೆಸರು ಹೇಳ್ತಾಳೆ. ಅವ್ರ ಅಡ್ಡಿ ಹೆಸರೆಲ್ಲ ನೋಡಿರ್ತಾನೆ, ಅವನು ನೆನಪಿಟ್ಕೋತಾನೆ. ಬಾ ಅಂತ ಒಳ್ಳೆ ಮನೆ. ನಾನು ನೀರು ಕೇಳಿದ್ರೆ ಏನು ಕೊಟ್ಟರು ಇರೋ? ಹಾಲು, ಮನ್ಸು ಹಾಲು, ಭಾಳ ದೊಡ್ಡ ಗ್ಲಾಸ್. ಅವನಿಗೆ ಹೊಟ್ಟೆ ಹಸು ತೀರಿತು, ಸಮಾಧಾನ ಆಯಿತು. ಅವನು ಕಣ್ಣೀರಲ್ಲಿ ನೀರು ಇಟ್ಕೊಂಡು, ದೇವರೇ ನಾನು ಕೂಡ ಹಿಂಗೆ ಕೊಡೋನಾಗಬೇಕಿದೆ. ದೇವ್ರ ಮಕ್ಕಳೇ, ನೀವು ದಯ ತೋರಿಸಿದ್ರೆ, ಯೇಸುವಿನ ನೀತಿ ಪಾಲನೆ ಮಾಡಿದ್ರೆ ನೋಡ್ರಿ, ಇನ್ನೊಬ್ರದ್ದು ಬಾಚ್ಕೊಳಕ್ ನೋಡ್ತಾರೆ ಜನ, ಕದ್ಕೊಳಕ್ ನೋಡ್ತಾರೆ. ಹಲ್ಲೆಲೂಯಾ. ಅವ್ರು ಯಾವತ್ತು ಒಂದು ಬಿತ್ತನೆ ಬಿತ್ತಿದ್ರೆ ಅದಕ್ಕೆ 100 ಪಟ್ಟಾದ ಫಲ ಕೊಯ್ತಾರ. ಕೆಟ್ಟದ್ದು ಬಿತ್ತಿದ್ರೆ ಕೆಟ್ಟದೇ ಕೊಯ್ತಾರಮ್ಮ. ಪ್ರೈಸ್ ಲಾರ್ಡ್ ಜೀಸಸ್. ಒಳ್ಳೇದು ಬಿತ್ತಿದ್ರೆ ಒಳ್ಳೆದನ್ನೇ ಕೊಯ್ತಾರೆ. ಲೂಕಾ ಸುವಾರ್ತೆ 16ನೇ 38ನೇ ವಚನದಲ್ಲಿ, ಕೊಡಿರಿ ನಿಮಗೆ ಕೊಡಲ್ಪಡುವುದು. ಚೆನ್ನಾಗಿ ಓದ್ತೀರಿ. 6:38. ಲೂಕಾ ಸುವಾರ್ತೆ 6:38. ಬೇಗನೆ ಓದ್ತೀರಿ, ಮನೆಗೆ ಹೋಗೋ ಟೈಮ್ ಆಗಿತ್ತು. ಪ್ರೈಸ್ ಲಾರ್ಡ್ ಜೀಸಸ್. ಹಾ, ಆಯ್ತು, ಥ್ಯಾಂಕ್ ಯು. ಕೊಡಿರಿ ನಿಮಗೆ ಕೊಡಲ್ಪಡುವುದು. ಹಲ್ಲೆಲೂಯಾ. ಆಮೇಲೆ ಅಷ್ಟೇ ಅಲ್ಲದೆ ಚೆನ್ನಾಗಿ ಒತ್ತಿ ಕರುಣೆ ಉಳ್ಳವನಾಗಿರುವ ಪ್ರಕಾರ ನೀವು ಅಲ್ಲೋ, ಲೂಕಾಸ್ ವಾರ್ತೆ 6ನೇ ಅಧ್ಯಾಯ 38 ಓದವ. ಕೊಡಿರಿ ಆಗ ನಿಮಗೆ ಕೊಡಲ್ಪಡುವುದು. ಅದಲ್ಲ, ಕರುಣೆಯಲ್ಲಿ ಬಂತಲ್ಲೇ ಕೊಡಿರಿ. ಆಮೇಲೇನಿದೆ ಓದ್ಬಿಡಿ, ಮೇಲೆ ಅದು ಓದ್ಬಿಡಿ, ಬೇಜಾರಲ್ಲ. ಅದ್ರ ಸೇಮ್ ಅದೇ ಇದೆ. ಅದಕ್ಕೆ ವಚನ 37ನೇ ವಚನದಲ್ಲಿದೆ. 36 ಓದ್ಬಿಡುವ. ನಿಮ್ಮ ತಂದೆ ಕರುಣೆ ಉಳ್ಳವನಾಗಿರುವ, ನಿಮ್ಮ ತಂದೆ ಕರುಣೆ ಉಳ್ಳವನಾಗಿರುವುದರಿಂದ ನೀವು ಕರುಣೆ ಉಳ್ಳವರಾಗಿ. ನೋಡ್ರಿ, ನಮ್ಮನ್ನು ಹೇಗಿರ್ಲಿಕ್ಕೆ ಹೇಳ್ದಾನೆ ಯೇಸು ಕ್ರಿಸ್ತನು ಕಲಿಸ್ಕೊಡ್ತಾ ಇದ್ದಾನೆ. ನಿಮ್ಮ ತಂದೆ ಕರುಣೆ ಉಳ್ಳವನಾಗಿದ್ದ ಹಾಗೆ ನೀವು ಕೂಡ ಕರುಣೆ ಉಳ್ಳವರಾಗಿರಿ. ತೀರ್ಪು ಮಾಡಬೇಡಿರಿ, ಯಾರ ಮೇಲೆ ತೀರ್ಪು ಮಾಡಬೇಡ್ರಿ, ಆಗ ನಿಮಗೂ ತೀರ್ಪು. ನಿಮಗೇನಾಗುವುದು? ತೀರ್ಪಾಗುವುದು ಇಲ್ಲ. ಖಂಡಿಸಬೇಡ್ರಿ ಅಂದ್ರೆ ಯಾರನ್ನು ಅಪರಾಧಿ ಎಂದು ನಿರ್ಣಯಿಸಬೇಡ್ರಿ. ಖಂಡಿಸಬೇಡ್ರಿ ಅಂತಲ್ಲ, ಡು ನಾಟ್ ಕಂಡಮ್. ಯಾರನ್ನು ಅಪರಾಧಿ ಎಂದು ನಿರ್ಣಯಿಸಬೇಡ್ರಿ, ಆಗ ನಿಮಗೂ ಅಪರಾಧಿ ಎಂದು ನಿರ್ಣಯಿಸಲ್ಪಡುತ್ತದೆ. ನಿಮ್ಮಲ್ಲಿ ಏನಿದೆಮ್ಮ? ಅಪರಾಧಿನ ಖಂಡಿಸಕೂಡದನಿದೆ. 37 6:32. ಹಾ, ಕ್ಷಮಿಸಿರಿ ಆಗ ನಿಮಗೂ ಕ್ಷಮಿಸಲ್ಪಡುವುದು. ವೆರಿ ಗುಡ್. ಕೊಡಿರಿ ಆಗ ನಿಮಗೂ ಕೊಡಲ್ಪಡುವುದು. ಕೊಡಿರಿ ಆಗ ನಿಮಗೂ ಕೊಡಲ್ಪಡುವುದು. ಒಳ್ಳೆ ಕೊಡುವಾಗ ನೀವು ಕೊಟ್ಟಿರ್ತೀರದ, ನೀವು ಕೊಡಿರಿ ಆಗ ನಿಮಗೆ ತಿರುಗಿ ಕೊಡಲ್ಪಡುವುದು. ಒಳ್ಳೆ ಅಳತೆ. ಮೊದಲೇ ನೀವು ಎಂತ ಅಳತೆಯಿಂದ ಕೊಟ್ಟಿರಲಿಲ್ಲ ಧಾರಾಳ ಮನಸ್ಸಿಂದ, ಅದು ಒಳ್ಳೆ ಅಳತೆಯಿಂದ ಒತ್ತಿ ಅಲ್ಲಾಡಿಸಿ ಹೊರಗೆ ಉಳುಕುವಂತೆ, ಹೊರಗೆ ತುಳುಕಿ ಬರುವಂತೆ ಮನುಷ್ಯರು ನಿಮ್ಮ ಉಡಿಲಲ್ಲಿ ತುಂಬಿ ಹಾಕುತ್ತಾರೆ. ನೀನು ಹಾಕಿದ್ದು ಸ್ವಲ್ಪ ಆದ್ರೆ ಅವರು ಒಳ್ಳೆದಾಗಿ ಚೆನ್ನಾಗಿ ತುಂಬಿ ಮತ್ತು ನಿನಗೆ ಕೊಡ್ತಾರೆ.
ಯಾಕಂದರೆ ಕಾರಣ ಏನಂದ್ರೆ ನೀವು ಅಳೆಯುವ ಅಳತೆಯಿಂದ ಲಿಸನ್ ಕೇರ್ಫುಲಿ, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ತಿರುಗಿ ಅಳೆಯಲ್ಪಡುವ ನಿಮಗೂ ತಿರುಗಿ ಅಳಿಯಲ್ಪಡುತ್ತದೆ. ಆಗ ಏನಾಯ್ತು, ಈ ಸಹೋದರಿ, ಈ ಯುವತಿ ಹಾಲು ಕೊಟ್ಲು. ಆಮೇಲೆ ದಿನಗಳಂತೆ ಅವನು ಚೆನ್ನಾಗಿ ಓದಿದ, ಬರದ, ಎಲ್ಲ ಇದಾದ, ಆಯ್ತು. ಈ ಸ್ಟೋರಿ ಒಂದು ಕಡೆ. ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಒಂದು ಅಜ್ಜಿಯನ್ನು ತಗೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ. ಹಲ್ಲೆಲೂಯಾ. ಅಜ್ಜಿಯನ್ನು ತಗೊಂಡು ಅಡ್ಮಿಟ್ ಮಾಡಿದ್ದಾರೆ. ಆ ಅಜ್ಜಿ ಬಹಳ ವೃದ್ಧಳು. ಎಷ್ಟು ವೃದ್ಧಳು. ಆ ಅಜ್ಜಿ ಅಡ್ಮಿಟ್ ಮಾಡಿದ ಕೂಡಲೇ ಅಜ್ಜಿಗೆ ಆಗಿರುವ ರೋಗದ ತಪಾಸಣೆ ನಡೆಸಿದ್ರು. ಅದೇ ಅಮೆರಿಕನ್ ತಪಾಸಣೆ ನಡೆಸಿದ ಕೂಡಲೇ ಅಜ್ಜಿಗಿರ್ತಕ್ಕಂಥ ರೋಗಗಳೆಲ್ಲ ಬಹಳ ಕಠಿಣಕರವಾಗಿತ್ತು. ಅದು ಬಹಳ ಟಫ್ ಆಗಿತ್ತು, ಮಾರಕ ರೋಗವಾಗಿತ್ತು, ಗುಣವಾಗಲಾರದ ರೋಗ ಕಡೆಯಿಂದ ಪೀಡಿಸಲ್ಪಡ್ತಾ ಇತ್ತು. ಇದೆಲ್ಲ ನೋಡಿದ್ಕೊಳ್ಳಿ, ಇದು ಕೇಸ್ ನಮ್ದಲ್ಲ. ಹಲ್ಲೆಲೂಯಾ. ಅಂದ್ರೆ ಡಾಕ್ಟರ್ಸ್ ಎಲ್ಲ ಪರೀಕ್ಷೆ ಮಾಡಿದ್ರು. ದೊಡ್ಡ ಆಸ್ಪತ್ರೆ ಪರೀಕ್ಷೆ ಮಾಡಿದ್ರು, ಪ್ರೈವೇಟ್ ಆಸ್ಪತ್ರೆ ಪರೀಕ್ಷೆ ಮಾಡಿ ಎಲ್ಲ ನೋಡಿದ್ಕೊಳ್ಳಿ, ಓ ಇದು ಕೇಸ್ ಬಹಳ ಟಫ್ ಇದೆ. ಈ ಕೇಸು ಡಾಕ್ಟರ್ ಹ್ಯಾವರ್ಡ್ ಖೇಲಿ, ಎಂತ ಏನ್ ಹೆಸರು, ಡಾಕ್ಟರ್ ಹಾವರ್ಡ್ ಖೇಲಿ ಎಂಬ ಡಾಕ್ಟರ್ಗೆ ಈ ಕೇಸ್ ಕಳಿಸ್ಬೇಕಂದ್ರೆ ಡಾಕ್ಟರ್ಗೆ ಫೋನ್ ಮಾಡಿದ್ರೆ, ಸರ್ ಡಾಕ್ಟರ್ ಹ್ಯಾವರ್ಡ್ ಖೇಲಿ ಅವರೇ ಅಂತೇಳಿ ಫೋನ್ ಮಾಡಿ ಅವ್ರು ಕರೆಸಿ ಇಂಥ ಫಲಾನ ಹೆಣ್ಮಗಳು ಬಂದಿದ್ದಾಳೆ, ಅವಳ ಹೆಸರು ಹೇಳಿದ್ರು. ಏನಂತ ಹೇಳಿದ್ರು? ಅವಳ ಹೆಸರು ಹೇಳಿದ್ರು. ಹೆಣ್ಮಗಳು ಬಂದಿದ್ದಾಳೆ, ಇವಳು ನಮಗೆ ಆಗಲ್ಲ ಈ ಕೇಸು ನಿಮಗೆ ಸಂಬಂಧಪಟ್ಟಿರತಕ್ಕಂಥ ರೋಗಿ ಇವಳು, ಅದಕ್ಕಾಗಿ ಬೇಗನೆ ಬಂದು ಇವಳನ್ನು ಚಾರ್ಜ್ ತಗೊಳ್ಳಿ, ಇವಳ ವಿಷಯದಲ್ಲೆಲ್ಲ ಕೇರ್ ತಗೊಳ್ಳಿ ಎಂಬುದಾಗಿ ಹೇಳಿದ್ರು. ಆ ಹೆಣ್ಮಗಳ ಹೆಸರು ಕೇಳಿದ ಕೂಡಲೇ ಎಷ್ಟೋ ಮೇಲಿರ್ತಕ್ಕಂಥ ಬಿಲ್ಡಿಂಗ್ ಮೇಲಿರ್ತಕ್ಕಂಥ ಲಿಫ್ಟನ್ನು ಬೇಗನೆ ಓಡಿ ಬಂದು ಲಿಫ್ಟನ್ನು ತೆಗೆದುಕೊಂಡು ಬೇಗನೆ ಇಳಿದುಕೊಂಡು ಬಂದು ಆ ಹೆಣ್ಮಗಳನ್ನು ಭೇಟಿಯಾಗಿ ಆ ಹೆಣ್ಮಗಳನ್ನ ಎಲ್ಲ ಪ್ರೈಸ್ ಲಾರ್ಡ್ ಜೀಸಸ್ ರಿಪೋರ್ಟ್ ಎಲ್ಲ ನೋಡಿ ಓ ಇಟ್ಸ್ ಅ ಕೇಸ್. ನಾನು ನೋಡಿ ಅವಳಿಗೆ ಮಕ್ಕಳು, ಓ ಇದೇನು ದೊಡ್ಡ ಮಾತಲ್ಲ, ಗುಣ ಆಗ್ತೀನಿ ನೀನು, ಏನು ಚಿಂತೆ ಮಾಡ ನೀನು ಗುಣ. ಅಯ್ಯೋ ನೋಡ್ತಾಳೆ, ಪಾಪ ಅವಳು ಬಹಳ ಬಡವಳಾಗಿರ್ತಾಳೆ. ಏನಾಗಿರ್ತಾಳೆ? ಬಹಳ ಬಡವಳಾಗಿರ್ತಾಳೆ. ಅವಳಿಗೆ ಸ್ವಂತ ಮಕ್ಕಳ ಸಹಾಯನೂ ಇಲ್ಲ, ಒಂದು ಮನೆ ಇರ್ತದೆ ಅಷ್ಟೇ. ವೃದ್ಧಳು, ಅಲ್ಲೆಲ್ಲೂಯಾ, ಇಡೀ ವೃದ್ಧಳು, ವಯಸ್ಸಾಗಿದ್ದವಳು, ಎಲ್ಲ ಟ್ರೀಟ್ಮೆಂಟ್. ಒಂದು ದೊಡ್ಡ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡಿಬೇಕಾದ್ರೆ ಆಮೇಲೆ ಅವಳಿಗೆ ದಿನಗಳಿದ್ದು, 1 ವಾರ ಆಯಿತು, 2 ವಾರ ಆಯಿತು, ಅವಳಿಗೆ ಟ್ರೀಟ್ಮೆಂಟ್ ಎಲ್ಲ ಬಹಳ ಸೀರಿಯಸ್ ಆಗಿ ಟ್ರೀಟ್ಮೆಂಟ್ ನಡೀತಾ ಇದೆ. ಡಾಕ್ಟರ್ ಹಾವರ್ಡ್ ಖೇಲಿ, ಏನ್ ಹೆಸರು? ಡಾಕ್ಟರ್ ಹಾವರ್ಡ್ ಖೇಲಿ ಅವರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. 1 ತಿಂಗಳಾಯ್ತು. ಅಜ್ಜಿಗೆ ಏನಪ್ಪ 1 ತಿಂಗಳಾಯ್ತು ನಮ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ, ಏನ್ ಚಿಂತೆ ಮಾಡಬೇಡ ಅಜ್ಜಿ, ನಾವು ಅದೀವಲ್ಲ, ನೀ ಯಾಕೆ ಚಿಂತೆ ಮಾಡತ್ತೆ? ಇಲ್ಲ ಬಿಲ್ ಬಹಳ, ಏನ್ ಚಿಂತೆ ಮಾಡಿ, ಏನ್ ಬಿಲ್ ಬಗ್ಗೆ ಚಿಂತೆ ಮಾಡಕ್ಕೆ. 2 ತಿಂಗಳಾಯ್ತು ಅವಳು ಟ್ರೀಟ್ಮೆಂಟ್ ನಡೀತಾ ಇದೆ. 3 ತಿಂಗಳಾಯ್ತು, ಪೂರಾ ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಪರ್ಫೆಕ್ಟ್ ಆಗಿ ಮಾಡಿ ಎಕ್ದಮ್ ರೆಡಿ ಮಾಡಿಬಿಟ್ಟ. ಏನ್ ಮಾಡಿಬಿಟ್ಟ? ರೆಡಿ ಮಾಡಿಬಿಟ್ರು ಡಾಕ್ಟರ್ ರೆಡಿ ಮಾಡಿ. ಆಮೇಲೆ ಎಲ್ಲ ರೆಡಿ, ಮನೆಗೆ ಹೋಗೋ ಟೈಮ್ ಬಂತು, ಈಗ ಆರಾಮಾಯ್ತು, ಡಿಸ್ಚಾರ್ಜ್. ಆವಾಗ ಅವಳಿಗೆ ಬಿಲ್ ಬಂತು. ಅವಳ ಹತ್ರ ಬಿಲ್ ಬಂದ್ರೆ 3 ತಿಂಗಳಿಗೆ ಎಷ್ಟು ಬಿಲ್ ಬರ್ಬೇಕ್ರಿ? ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿದ್ದವ್ರು ಹೇಳಿದ್ರು, ಸುಮಾರು ಕಡಿಮೆ ಅಂದ್ರೆ ದಾಂಡೇಲಿ, ಈ ಕರ್ನಾಟಕದಲ್ಲಿ ನಮ್ಮ ಇಂಡಿಯಾನಲ್ಲಿ ಅಂದ್ರೆ 3 ತಿಂಗಳಂದ್ರೆ ಕನಿಷ್ಠ 15 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಬಿಲ್ ಬರ್ತದೆ. ಯಾಕಂದ್ರೆ 2 ದಿವಸ ಬಂದಿದ್ದಕ್ಕೆ 1 ದಿವಸ 8,000 ಬಂದಿತ್ತಲ್ಲಕ್ಕ. ನೀವು ಹೋದಿಗಳು 8,000 ಅಂತ ಹೇಳಿದ್ರೆ 2 ದಿವಸಕ್ಕೆ ಹೆದರಿ ಎದ್ಬಿಟ್ಟಿದ್ವಿ ನಾವು, ಹೌದಲ್ಲ? ಎದ್ಬಿದ್ವಿಲ್ಲ. 1 ದಿವಸ 1 ರೂಪಾಯಿ ಕೊಟ್ಟಿಲ್ಲ, ಬರಬರಿ ಎಷ್ಟು ನಾವು. ಹಾಲೆಲ್ಲೂಯ, ಬರಬರಿ. ನಾ ಸಂಗತಿ ಕೊಟ್ಟಿದ್ದ ಸ್ಟೇಟ್ಮೆಂಟ್ ಇಲ್ಲೇ ಐತಲ್ಲ. ಆಮೇಲೆ ಹಾಲೆಲ್ಲೂಯ. ಆಮೇಲೆ ಬರಬರ್ ಮಾಡಿದ್ರಿ, ವೆರಿ ಗುಡ್. ಯಾಕಂದ್ರೆ 1 ದಿವಸ ಎಷ್ಟು ರೇಟು, ಎಷ್ಟು 15 ಲಕ್ಷ ರೂಪಾಯಿ. ಆದ್ರೆ ಅಲ್ಲಿ ಅವಳ ಕಡೆ ಬಿಲ್ ಬಂದ ಕೂಡಲೇ ಅವಳು ಬಿಲ್ ನೋಡಿದ್ಲು ಅಜ್ಜಿ. ಅಯ್ಯೋ ನನ್ನ ಮರಿ ಮಾರಿದ್ರು ಇದನ್ನ ನಾನು ತೀರಿಸ್ಲಿಕ್ಕೆ ಆಗುದಿಲ್ಲ ಅಂತ ಬಹಳ ದುಃಖದಿಂದ ಕೂತ್ಕೊಂಡಿದ್ಲು. ಆಮೇಲೆ ಸ್ವಲ್ಪ ಹೊತ್ತು ಮಲಗಿದ್ಲು. ಮತ್ತು ಟೇಬಲ್ ಮೇಲೆ ಮತ್ತು ಬೇರೆ ಒಂದು ಕವರ್ ಬಂತು. ಆ ಕವರ್ ಹೋತು, ಬೇರೆ ಈ ಕವರ್ ನೋಡಿದ ಕೂಡಲೇ ಆ ಕವರ್ ಒಳಗೆ ಬಿಲ್ ಎಲ್ಲ, ಪ್ರೈಸ್ ಲಾರ್ಡ್ ಜೀಸಸ್, ಎಷ್ಟು ಲಕ್ಷ ಬಿಲ್ ಇತ್ತಲ್ಲ, ಆ ಲಕ್ಷದ ಬಿಲ್ಲು 1 ಗ್ಲಾಸ್ ಹಾಲಿಂದ ಸಲ್ಲಿಸಲಾಗಿದೆ ಅಂತ ಹೇಳೋದ್ರ ಮೇಲೆ ಬರೆಯಲ್ಪಟ್ಟಿತ್ತು. ಯುವರ್ ಬಿಲ್ ಇಸ್ ಪೇಡ್ ಫುಲ್ ಆಫ್ 1 ಗ್ಲಾಸ್ ಆಫ್ ಮಿಲ್ಕ್ ಅಂತೇಳಿ. ಪ್ರೈಸ್ ಲಾರ್ಡ್ ಜೀಸಸ್. 1 ಗ್ಲಾಸಿನ
ಪೂರ್ಣ ತುಂಬು ಒಂದು ಗ್ಲಾಸಿನ ಹಾಲಿನ ತುಂಬ ಹೇಗೆ ಹಾಗೆ ನಿನ್ನ ಬಿಲ್ ಎಲ್ಲ ಪೇಮೆಂಟ್ ಆಯ್ತು ಅಂತ ಹೇಳಿದ ಕೂಡಲೇ ಅವಳು ಆಶ್ಚರ್ಯಚಕಿತಳು. ಅದು ಏನಪ್ಪ, ನಂದು ಇಷ್ಟು ಬಿಲ್ ಬಂತು, ಒಂದು ಗ್ಲಾಸ್ ಹಾಲು ಅಂತ ಯಾರು ಏನು ಬರ್ದಿದ್ರು, ಕಂಪ್ಲೀಟ್ ಬಿಲ್ ಪೇಡ್ ಅಂತ ಬಿಲ್ ಎಲ್ಲ ಪೇಡ್ ಅಂತ ಬಂದ್ಬಿಡ್ತಾ ಅವಳಿಗೆ ರೆಸಿಪ್ಟ್ ಎಲ್ಲ. ಆವಾಗ ಯಾರಪ್ಪ ಏನಪ್ಪ ಅಂತ ಹೇಳಿದ್ರೆ ಆ ಡಾಕ್ಟರ್ ಅವರು ಅವಳ ಕಡೆ ಬಂದು ಕರ್ಕೊಂಡೋಗಿ ಅವಳನ್ನು ಮನೆಯಲ್ಲಿ ಇಳಿಸಿ ಅವಳ ಬೇಕಾಗಿದ್ದನ್ನೆಲ್ಲ ಕೊಟ್ಟು, ಚಿಂತೆ ಮಾಡಬೇಡ, ಒಂದು ದಿವಸ ನಾನು ಊಟ ಇಲ್ಲದೆ ಹಾಲಿಲ್ಲದೆ ಒಂದು ರೋಡ್ ಮೇಲೆ ಬೀದಿ ಮೇಲೆ ನಾನು ಬಳಲುತ್ತಾ ಇರುವಾಗ ನೀನು ಹೊಟ್ಟೆ ತುಂಬ ನನಗೆ ಒಂದು ದೊಡ್ಡ ಗ್ಲಾಸ್ ತುಂಬ ನನಗೆ ಹಾಲು ಕೊಟ್ಟಿದೆಯಲ್ಲ, ಆ ಹಾಲಿನ ಋಣ ನಾನು ಯಾವತ್ತಿಗೂ ತೀರಿಸಲಿಕ್ಕೆ ಆಗಲ್ಲ. ಏನಾಗಲ್ಲ? ಯಾವತ್ತಿಗೂ ತೀರಿಸಲಿಕ್ಕೆ ಆಗುವುದಿಲ್ಲ. ಗಂಭೀರವಾಗಿ ಹೇಳ್ತಿರಲ್ವ? ಯಾರು ಆ ಹಾಲಿನ ಋಣ ನಾನು ಯಾವತ್ತಿಗೂ ತೀರಿಸಲಿಕ್ಕೆ ಆಗುದಿಲ್ಲ. ಆ ಹಾಲಿನ ಋಣ ಇವತ್ತು ಒಂದು ಕಂತಾಗಿ ತುಂಬಿದ್ದೇನೆ ಎಂಬುದಾಗಿ ಹೇಳಿದ. ಪ್ರೈಸ್ ಲಾರ್ಡ್ ಜೀಸಸ್. ಆಗ ಮಗ, ನೀ ಯಾವ ಹುಡುಗ ಮಗ ಅಂತ ಕೇಳಿದೆ. ಒಂದು ದಿವಸ ನಾನು ನಿನಗೆ ನೀರು ಕೇಳಿದೆ, ನೆನಪಿದೆ. ಇಷ್ಟು ವರ್ಷಗಳ ಹಿಂದೆ, ಒಂದು 20 ವರ್ಷಗಳ ಹಿಂದೆ ಒಂದು ಹುಡುಗ ಬಂದಿದ್ದ ನಿನ್ನ ಮುಂದೆ, ಬಹಳ ಬಡ ಹುಡುಗ. ಅವನು ಬಂದು ನೀರು ಕೇಳಿದ. ಆ ದಿವಸ ನನ್ನ ಒಳಗಿರ್ತಕ್ಕಂಥ ಹಸು ನಾನು ಒಣಗಿ ಹೋಗಿದ್ದನ್ನು ನೋಡಿ ನೀನು ನನಗೆ ಒಂದು ಹಾಲು ಕೊಟ್ಟಿದ್ದಿ, ಗ್ಲಾಸ್, ದೊಡ್ಡ ಗ್ಲಾಸ್ ತುಂಬ ಹಾಲು ಕೊಟ್ಟಿದ್ದೀನಿ ನನಗೆ. ಅದು ನಾನು ಮರ್ತು ಹೋಗಿಲ್ಲ. ಆದ್ರೆ ನೀನು ಅಡ್ಮಿಟ್ ಆಗಿದೆ ಅಂತ ಗೊತ್ತಾಗುತ್ತಲೇ ನನಗೆ ಋಣ ತೀರಿಸುವ ಸಮಯ ಬಂದಿದೆ ಎಂಬುದಾಗಿ ನನಗೆ ಗೊತ್ತಾಯ್ತು. ಪ್ರೈಸ್ ಲಾರ್ಡ್ ಜೀಸಸ್. ದೇವರ ಮಕ್ಕಳೇ, ಯೇಸು ಹೇಳಿದ್ದ ಮಾತನುಸಾರವಾಗಿ ಒಂದು ನೀತಿಯನ್ನು ನೀನು, ಒಂದು ನಿಯಮಗಳನ್ನು ನೀನು ಪಾಲನೆ ಮಾಡಿದೆ ಅಂತ ತಿಳ್ಕೋ, ನಿನ್ನ ಜೀವನದಲ್ಲಿ ಆತನ ಹೇಳಿದ್ದ ಮಾತುಗಳು ಅಕ್ಷರ ಪ್ರಕಾರವಾಗಿ ನಿನ್ನ ಜೀವನದಲ್ಲಿ ನೆರವೇರುತ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ನೀವು ಬಿತ್ತುತ್ತಿರ್ತಕ್ಕಂಥ ಒಂದೊಂದು ಬೀಜ ಇದೆಲ್ಲ ಬ್ರದರ್, ಇದಕ್ಕೆ ನೀನು ಲೆಕ್ಕ ಮಾಡಿದಷ್ಟು ನಿನಗೆ ತಿರುಗಿ ಬಂದೇ ಬರ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ನೀವು ಬಿತ್ತುತ್ತಿರ್ತಕ್ಕಂಥ ಕಾಣಿಕೆ ಆಗಲಿ, ದಶಮಾಂಶಗಳಾಗ್ಲಿ, ನಿಮ್ಮ ಅರ್ಪಣೆಗಳಾಗ್ಲಿ, ನಿಮ್ಮ ತ್ಯಾಗಗಳಾಗ್ಲಿ, ನೀವು ಬರ್ತಕ್ಕಂಥ ಸಹಾಯವಾಗಲಿ, ನೀವು ಏನು ಬಿತ್ತುತ್ತಿರಲ್ಲ 100ರಷ್ಟಾಗಿ, 90ರಷ್ಟಾಗಿ, 30ರಷ್ಟಾಗಿ ಹೇಗೆ ನೀವು ಬಿತ್ತುತ್ತೀರಿ, ಯಾರು ಧಾರಾಳ ಮನಸ್ಸಿಂದ ಹಾಗೆ ದೇವರು ನಿಮಗೆ ಅನುಗ್ರಹ ಮಾಡುವಂತ. ಹಲ್ಲೆಲೂಯಾ. ಸಿಸ್ಟರ್, ನೀವು ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ತಿನ್ನುವಷ್ಟು ದೇವರನ್ನು ಕೊಡ್ತಾನೆ. ಅನೇಕ ಜನರಿಗೆ ದಾನ ಮಾಡುವಾಗ ನೀವು ಆಗ್ತೀರಿ. ಪ್ರೈಸ್ ಲಾರ್ಡ್ ಜೀಸಸ್. ಯಾಕಂದ್ರೆ ನೀವು ಸೇವಕರಿಗೆ ಸಮಯಕ್ಕೆ ನೀವು ನಾಷ್ಟ ಕೊಡ್ತಾ ಇದ್ರಿ, ಕೆಲವು ಸಾರಿ ಆಹಾರ ಕೊಡ್ತೀರಿ. ಬಹಳ ತ್ಯಾಗ ಮಾಡ್ತಾರೆ ನಮ್ಮ ಸಿಸ್ಟರ್ ಅವರು, ಬಹಳ ತ್ಯಾಗ ಮಾಡ್ತಾರೆ. ಒಂದು ಗ್ಲಾಸ್ ಹಾಲಿಗೆ ಇಂಥ ಋಣ ತೀರಿಸಿದಂದ್ರೆ ನಮ್ಮ ದೇವರು, ಕರ್ತನ ದೇವರು ಹೇಳಿದ ವಾಕ್ಯ ಸತ್ಯವಾಗಿರೋದಾದ್ರೆ ನನ್ನ ಪ್ರಿಯ ಸಹೋದರಿ ಸಹೋದರೇ, ಕ್ರೈಸ್ತವರಿಗೆ ಕೊಡಲಾಗಿರ್ತಕ್ಕಂಥ ಈ ನೀತಿ ಮೌಲ್ಯ ನಮ್ಮ ಜೀವನವನ್ನು ಉದ್ಧರಿಸ್ತಾ ಇದೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ಯೇಸು ಕ್ರಿಸ್ತನು ನಮ್ಮನ್ನು ಉಂಟು ಮಾಡಿದೆ ಯಾಕಂದ್ರೆ, ನಮ್ಮನ್ನು ಸೃಷ್ಟಿಸಿದೆ ಯಾಕಂದ್ರೆ, ನಮ್ಮನ್ನು ರೂಪಿಸಿದೆ ಯಾಕಂದ್ರೆ, ಈ ಲೋಕದಲ್ಲಿ ಉಂಟು ಮಾಡಿದೆ ಯಾಕೆ? ಕೆಟ್ಟ ಕೆಲಸಗಳು ಮಾಡೋದಕ್ಕಾಗಿಲ್ಲ, ದುರ್ಮಾರ್ಗತನವನ್ನು ಮಾಡೋದಕ್ಕಾಗಲ್ಲ, ಪಾಪವನ್ನು ಮಾಡಿ ನಮ್ಮ ಜೀವನವನ್ನು ಹೊಲಸಾಗಿ ಮಾಡಿಕೊಳ್ಳೋದಕ್ಕಾಗಲ್ಲ, ಅಪರಾಧವನ್ನು ಮಾಡಿ ಅಪಹಾಸ್ಯವನ್ನು ಮಾಡ್ತಾ ದೈವನಿಂದನೆ ಮಾಡ್ತಾ ಇರೋದಕ್ಕಾಗಲ್ಲ. ನಾವು ಒಳ್ಳೆ ಕೃತ್ಯಗಳಿಗಾಗಿ ನಮ್ಮನ್ನು ದೇವರು ಸೃಷ್ಟಿ ಮಾಡಿದ್ದಾನೆ. ಒಳ್ಳೆ ಕಾರ್ಯಗಳು ಬ್ರದರ್ ನೋಡ್ರಿ, ಒಂದು ಕೆಟ್ಟ ಕೆಲಸ ಮಾಡಿದ್ರೆ ನಮ್ಗೆ ಸುಖ ಇರ್ತದ. ಅಯ್ಯೋ ಅಯ್ಯೋ ಅಯ್ಯೋ, ನಾ ಇಂಥ ಕೆಟ್ಟ ಕೆಲಸ ಮಾಡಿದ್ರೆ, ಇಂಥ ಪಾಪ ಕೆಲಸ ಮಾಡಿದ್ರೆ, ಅಯ್ಯೋ ಅಯ್ಯೋ, ಅದೆಷ್ಟು ಕಿರಿಕಿರಿ, ನಮಗೆ ಗೊಂದಲ ಆಗಿಬಿಟ್ಟಿರ್ತದೆ. ಆದರೆ ಅದೇ ದಿವಸದಲ್ಲಿ ಒಂದೆರಡು ಒಳ್ಳೆ ಕೆಲಸ ಮಾಡಿದ್ರೆ ಮನಸ್ಸಿಗೆ ಸುಖ ಇರ್ತದೆ, ಒಳ್ಳೆ ನಿದ್ದೆ ಬರ್ತದೆ, ಆನಂದವಾಗಿರ್ತದೆ. ಅಯ್ಯೋ ಅಂಕಲ್ ಥ್ಯಾಂಕ್ಸ್ ಅಂಕಲ್, ನೀವು ಬಂದಿದ್ದಕ್ಕೆ ನಮ್ಗೆ ಹಾಸ್ಪಿಟಲ್ ಎಲ್ಲ ತೋರಿಸ್ಕೊಟ್ಟಿದ್ರಿ, ಹಲ್ಲೆಲೂಯಾ. ಅಜ್ಜಿ, ನೀವು ಬಂದಿದ್ದಕ್ಕೆ ಫ್ರೂಟ್ ಎಲ್ಲ ಕೊಟ್ಟಿದ್ರಿ, ದೇವರೇ ಹಲ್ಲೆಲೂಯಾ, ಸ್ತೋತ್ರ. ನೀವು ಬಂದು ಒಂದು ಕೆಲಸ ಮಾಡಿ, ಬೆಳಿಗ್ಗೆ ಬಂದು ಒಂದು ಕೆಲಸ ಆಗಿದ್ಕೊಳ್ಳಿ, ಎಂಥ ಅದ್ಭುತವಾದಂಥ ಕಾರ್ಯ. ದೇವರ ಮಕ್ಕಳೇ, ಯೇಸುವಿನ ನೀತಿ ಮೌಲ್ಯಗಳು, ಜೀವನದ ಮೌಲ್ಯಗಳು ಮನುಷ್ಯನಿಗೆ ಸುಖ ಶಾಂತಿ ಕೊಡ್ತದೆ. ಅದಕ್ಕಾಗಿ ಮತ್ತೆ ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ನಾವು ಬಹಳ ಜನ ದೇವರಿಗೆ ಮಹಿಮೆ ಅಂತ ಕೂಗುತ್ತೇವೆ. ಏನ್ ಮಾಡ್ತೇವೆ? ದೇವರಿಗೆ ಮಹಿಮೆ ಅಂತ ಕೂಗುತ್ತೇವೆ. ಆದ್ರೆ ಮಾಡುವ ಕಾರ್ಯಗಳು ದೇವರಿಗೆ ಅವಮಾನ ತರತಕ್ಕಂತಾಗಿದೆ. ಸುಳ್ಳು, ಮೋಸ, ವಂಚನೆ, ಪಾಪ, ಅಪರಾಧಗಳು, ವ್ಯಭಿಚಾರ, ಇನ್ನೊಬ್ಬರ ಸೊತ್ತನ್ನು ಆಶಿಸುವುದು, ದೇವರಿಗಿಂತ ಹೆಚ್ಚಾಗಿ ಮೊಬೈಲ್, ದೇವರಿಗಿಂತ ಹೆಚ್ಚಾಗಿ ಟಿವಿ ಸೀರಿಯಲ್ಗಳು, ದೇವರಿಗಿಂತ ಹೆಚ್ಚಾಗಿ ನಮ್ಮ ಪಾಪಿಷ್ಟ ಸಂಬಂಧಗಳು ಮಾಡ್ಕೊಳ್ತಾ ಇದ್ದೇವಾ? ಪರೀಕ್ಷಿಸಿಕೊಳ್ಳೋಣ. ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 14, 15, 16ರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ನನ್ನ ಪ್ರಿಯ ಸಹೋದರಿ, ನೀವು ಲೋಕಕ್ಕೆ ಮೊದಲು ಯೇಸು ಏನು ಹೇಳ್ದ? ನಾನು ಲೋಕಕ್ಕೆ ಬೆಳಕಾಗಿದ್ದೆ ಅಂತ ಹೇಳ್ದ. ಮೊದಲು ಯೇಸು ಹೇಳ್ದ. ಈಗ ಹೇಳ್ತಾ ಅದನ್ನ ಟ್ರೈನಿಂಗ್ ಎಲ್ಲ ಮಾಡಿ ನಿಮ್ಗೆ
ಶಿಷ್ಯತ್ವದ ಟ್ರೈನಿಂಗ್. ಅದಕ್ಕೆ ಮೊದಲು ನೀವು ಡಿಸಿಪ್ಲಿನ್ ನಲ್ಲಿ ತಯಾರಾಗ್ರಿ ಎಂಬುದಾಗಿ ನಿಮ್ಗೆ ಹೇಳೋದು ಸುಮ್ಮನೆ ಅಲ್ಲ ನಾನು. ನೀವು ಯಾರಾಗಿದ್ದೀರಿ? ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಬೆಟ್ಟದ ಮೇಲಿರುವ ಪಟ್ಟಣವು ಮರೆಯಾಗಿರಲಾರದು. ಇಲ್ಲವೇ ಮನುಷ್ಯರು ದೀಪವನ್ನು ಹೊತ್ತಿಸಿ ಕೊಳಗದೊಳಗೆ ಇಡದೆ ಅದರ ದೀಪಸ್ತಂಭದ ಮೇಲೆ ಇಡುತ್ತಾರೆ. ಆಗ ಅದು ಮನೆಯಲ್ಲಿದ್ದವರೆಲ್ಲರಿಗೂ ಬೆಳಕು ಕೊಡುವುದು. ಏನು ಕೊಡುವುದು? ಬೆಳಕು ಕೊಡುವುದು. ಅದರಂತೆ ಜನರು ನಾವು ಚರ್ಚಲ್ಲಿ ಬಂದು ದೇವರೇ ನಿನಗೆ ಮಹಿಮೆ, ಸ್ತೋತ್ರ ಸ್ತೋತ್ರ ಹಲ್ಲೆಲೂಯಾ, ಪರವಾಗಿಲ್ಲ ಹೇಳ್ರಿ, ಸಂತೋಷ. ವರ್ಷಿಪ್ ಇರ್ಬೇಕು. ಏನಿರ್ಬೇಕು? ವರ್ಷಿಪ್ 3 ತಾಸು ವರ್ಷಿಪ್ ಮಾಡ್ರಿ, 1 ತಾಸು ಮಾಡ್ರಿ, ಬೇಜಾರಿಲ್ಲ. ಆದ್ರೆ ದಿನವೆಲ್ಲ ನಾವೇನಾಗಿರ್ಬೇಕು? ವರ್ಷಿಪ್ ನಲ್ಲೇ ಇರಬೇಕು. ಖಾಲಿ ಚರ್ಚೆಯಲ್ಲಿ ಬಂದಾಗ ವರ್ಷಿಪ್ ಮಾಡಿ ಆಮೇಲೆ ಹೊರಗೆ ಬಂದ ನಂತರ ದುರ್ಮಾರ್ಗತನದಲ್ಲಿದ್ರೆ ಅದು ದೇವರಿಗೆ ಮಹಿಮೆ ತರೋದಂತಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ. ಹಲ್ಲೆಲೂಯಾ. ಇತ್ತೀಚೆಗೆ ಬರ್ತಾ ಬರ್ತಾ ಇಷ್ಟು ಹೊಲೆ ಆಗ್ತಾ ಇದೆ. ಕೆಲವ ನಾಯಕರು, ಕೆಲವ ಗುಂಪಿನ ನಡೆಸತಕ್ಕಂಥ ಗುರುಗಳು ತಪ್ಪು ದಾರಿ ಹಿಡಿಸಿಬಿಡಿಸ್ತಾರೆ. ಜೀಸಸ್ ಎಷ್ಟು ಸುಂದರವಾಗಿದೆ. ಮುಂದೆ ಹೋದ್ರಮ್ಮ. ಅದರಂತೆ ಮತ್ತು ಸಹೋದರ 16, ಲೆಟ್ ಯುವರ್ ಲೈಟ್ ಶೈನ್, ಲೆಟ್ ಯುವರ್ ಲೈಟ್ ಸೋ ಶೈನ್ ಬಿಫೋರ್ ದ ಮ್ಯಾನ್ ಅಂಡ್ ದಟ್ ದೇ ಮೇ ಸಿ ಯುವರ್ ಗುಡ್ ವರ್ಕ್ಸ್ ಅಂಡ್ ಗ್ಲೋರಿಫೈ ಫಾರ್. ನಿಮ್ಮ ಬೆಳಕು ಅದರಂತೆ ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ. ಅದರಂತೆ ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ. ನಿಮ್ಮ ಒಳ್ಳೆ ಕೃತ್ಯಗಳನ್ನು ನೋಡಿ, ನಮ್ಮ ಒಳ್ಳೆ ಕೃತ್ಯಗಳನ್ನು ನೋಡಿ ಜನರು ದೇವರನ್ನು ಮಹಿಮೆ ಪಡಿಸ್ತಾರಂತೆ. ನಾವೇನ್ ಮಾಡ್ತಾ ಇದ್ದೇವೆ? ನಾವು ಬಾಯಿಂದ ಮಾತ್ರ ಮಹಿಮೆ ಪಡಿಸ್ತಾ ಇದ್ದೇವೆ. ನಮ್ಮ ಕ್ರಿಯೆಗಳಿಂದ ಜನರು ದೇವರನ್ನು ಅವಮಾನ ಪಡಿಸ್ತಾ ಇದ್ದಾರಾ ನೋಡ್ಕೊಳ್ಳಿ, ಸ್ವಲ್ಪ ಪರೀಕ್ಷೆ ಮಾಡಿಕೊಳ್ಳ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ಇದು ಇವತ್ತಿಗೂ ನಡೀತಾ ಇದ್ರಿ. ನೀವು ಲೋಕಕ್ಕೆ ಬೆಳಕಾಗಿದ್ರಿ, ನಿಮ್ಮ ಬೆಳಕು ಪ್ರಜೆಗಳಲ್ಲಿ ಬೆಳಗಿಸಿರಿ. ಹೇಗೆ ಅಂದ್ರೆ ನಿಮ್ಮ ಒಳ್ಳೆ ಕೃತ್ಯಗಳಿಂದ ನಿಮ್ಮ ಬೆಳಕು ತೋರಲ್ಪಡಲಿ. ಆಗ ಆ ಒಳ್ಳೆ ಕೃತ್ಯಗಳು ದೇವರನ್ನು ಮಹಿಮೆಪಡಿಸ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಈ ಹಾಲು ಕುಡಿದವನು, ಆ ದಯೆ ತೋರಿಸಿರ್ತಕ್ಕಂಥ ಯುವತಿ ವೃದ್ಧವಾಗಿದ್ದ ನಂತರ ಅವಳು ಕೊಟ್ಟಿರ್ತಕ್ಕಂಥ ದಯೆ ಇವನ ಒಳ್ಳೆ ಕೃತ್ಯಗಳಿಂದ ಏನ್ ಮಾಡಿದಂದ್ರೆ ತಾನೂ ಉನ್ನತ ಸ್ಥಿತಿಗೆ ಬಂದಿದ್ದಲ್ಲದೆ ಡಾಕ್ಟರ್ ಹಾವರ್ಡ್ ಕ್ಯಾಲಿ, ಅಮೆರಿಕನಲ್ಲಿ ಖ್ಯಾತ ಸ್ಪೆಷಲಿಸ್ಟ್, ಆತನು ವಿಶೇಷ ತಜ್ಞನು, ಡಾಕ್ಟರ್, ಬೈಬಲ್ ಇದರಲ್ಲಿ ಖ್ಯಾತ ದೊಡ್ಡ ಪ್ರೈವೇಟ್ ಆಸ್ಪತ್ರೆಯಲ್ಲಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್ ಜೀಸಸ್. ಅವಳಿಗೆ ಜೀವನ, ಅವಳು ಒಬ್ಬಳಾಗಿದ್ದಾಳಲ್ಲ, ಅವಳ ಜೀವನ ಪರ್ಯಂತೆಲ್ಲ ಅವಳಿಗೆ ಸಹಾಯಕಳಾಗಿ ನಿಂತಾತ. ನೀನು ಬಿತ್ತಿರುವ ಬೀಜ ಆ ಗಿಡ ಬೆಳೆದು ನೀನು ಸತ್ತೋದ್ರು ನಿನ್ನ ಮೊಮ್ಮಕ್ಕಳು ಮರಿಮಕ್ಕಳು ಕೂಡ ಆ ಗಿಡದ ಫಲವನ್ನು ತಿಂತಾರೆ. ನಂಬ್ತಾ ಇದ್ರೆ ಆ ಮಾತನು? ಬಿತ್ತಿದ್ರೆ ಅದು ಹಾಗೆ ಆಗ್ತದೆ. ನಿಮ್ಮ ಮಕ್ಕಳಿಗೆ ಅನ್ಯಾಯ ಆಗುದಿಲ್ಲ. ಆದ್ರೆ ನಿಮ್ಮ ಮಕ್ಕಳು ಕೂಡ ದೇವರ ಭಯಭಕ್ತಿಯಲ್ಲಿ ಎಲ್ಲರೂ ಕೂತ್ಕೊಂಡು ದೇವರ ಸಮ್ಮುಖದಲ್ಲಿ ನಾವು ನಮ್ಮ ದೇವರ ಕಾರ್ಯಗಳಲ್ಲಿ ನಾವು ಬೆಳಿಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಾ? ಹಲ್ಲೆಲೂಯಾ. ದೇವರ ಮಕ್ಕಳೇ, ಇಂಥ ಒಳ್ಳೆಯ ದೇವರು ನಾವು ನಂಬಿದ್ದೇವೆ, ಇಂಥ ಮಧುರವಾದ ದೇವರು ನಾವು ನಂಬಿದ್ದೇವೆ. ಅನೇಕ ಅದ್ಭುತ ಕಾರ್ಯಗಳು ನಮ್ಮ ಜೀವನದಲ್ಲಿ ಆಗುವಂತ. ದೇವರ ಮಕ್ಕಳಿಗೆ ಏನಿಲ್ಲ, ಯೇಸು ನೀವು ದಯೆ ತೋರಿರಿ, ನಿಮಗೆ ದಯೆ ತೋರಲ್ಪಡ್ತದೆ. ನೀವು ತೀರ್ಪು ಅಲ್ಲಿ ನೋಡಿ, ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಲೂಕಾಸ್ ವಾರ್ತೆ 6ನೇ ಅಧ್ಯಾಯದಲ್ಲಿ ಅದರಲ್ಲಿ ಕೂಡ ಬಹಳ ಇಂಟ್ರೆಸ್ಟಿಂಗ್ ಇರ್ತದೆ. ಅಲ್ಲಿ ಬಹಳ ಇಂಪಾರ್ಟೆಂಟ್. ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ನಮಗೆ ತೀರ್ಪು ಮೊದಲೇ ಆಗ್ಬಿಡ್ತಾ ಇದೆ, ನಾವೇ ಮಾಡಿಬಿಡ್ತಾ ಇದ್ದೇವೆ. ಅದಕ್ಕೆ ಓದ್ತಿರಮ್ಮ. ನಿಮ್ಮ ತಂದೆ ಕರುಣೆ ಉಳ್ಳವನಾಗಿರುವ ಪ್ರಕಾರ. ನಿನ್ನ ತಂದೆ ಕರುಣೆ ಉಳ್ಳವನು. ಎಷ್ಟನೇ ವಚನ ಓದ್ತಾ ಇದ್ರೆ ನೀವು? 36 ಓಕೆ. ನಿನ್ನ ತಂದೆ ಕರುಣೆ ಉಳ್ಳವನಾಗಿ, ಲೆಸನ್ ಕೇರ್ಫುಲಿ. ನಿನ್ನ ತಂದೆ ಕರುಣೆ ಉಳ್ಳವನಾಗಿರುವಂತೆ ನೀವು ಕರುಣೆ ಉಳ್ಳವರಾಗಿರಿ. ಲೂಕಾಸ್ ವಾರ್ತೆ 6:36. ಇದಲ್ಲದೆ ಏನ್ ಮಾಡಬೇಡ್ರಿ? ತೀರ್ಪು. ಇಲ್ಲಿ ಬಂದಿದ್ದ ಪ್ರಾಬ್ಲಮ್ ಅದೇ, ಕರುಣೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಮುಂಚೆ ನಾವು ತೀರ್ಪು ಮಾಡುತ್ತೇವೆ. ತೀರ್ಪು ಮಾಡಬೇಡ್ರಿ, ಆಗ ನಿಮಗೂ ತೀರ್ಪು ಆಗುದಿಲ್ಲ.
ನಿರ್ಣಯಿಸಬೇಡಿ. ಅಲ್ಲಿ ಕರೆಕ್ಟ್ ಇದ್ರೆ, ನೀವು ಒಬ್ಬನನ್ನ ಅಪರಾಧಿ ಎಂದು ನಿರ್ಣಯಿಸಬೇಡ್ರಿ, ಆಗ ನಿಮ್ಮನ್ನು ಕೂಡ ಅಪರಾಧಿ ಎಂದು ನಿರ್ಣಯಿಸುವುದಿಲ್ಲ. ಬಿಡಿಸಿರಿ, ಕ್ಷಮಿಸಿರಿ, ಆಗ ನಿಮ್ಮನ್ನು ಕ್ಷಮಿಸುವರು. ಕ್ಷಮಿಸಿರಿ, ಆಗ ನಿಮ್ಮನ್ನು ಕ್ಷಮಿಸಲ್ಪಡುವರು. ಅಳತೆಯನ್ನು ಅಳೆದು ತುಂಬಾ ಮತ್ತು ಸರ್ ಹೋದ್ರಿ ಆ ಮಾತನ್ನು 38 ಹೋದ್ರಿ. ಯಾಕಂದ್ರೆ ಆಗ ಕೊಡಿರಿ, ನಿಮಗೂ ಕೊಡಲ್ಪಡುವುದು. ಕೊಡಿಲಿ, ನಿಮಗೆ ಕೊಡಲ್ಪಡುವುದು. ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯಲ್ಪಡುವುದು. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಇನ್ ದ ಬೈಬಲ್, Luke chapter 6, 36 to 38, and Matthew chapter 5, we have seen already Matthew chapter 5, very interesting subject. Matthew chapter 5 from 13 to 14 and 15 we can see that. ದಯಮಾಡಿ ಅದನ್ನು ಕೇಳ್ಕೋತ್ರಿ, ಯಾಕಂದ್ರೆ somebody is asking me in English language. ಬೇರೆ ಬೇರೆ ದೇಶದಿಂದ ಕೇಳ್ತಾ ಇದ್ರೆ ಬಹಳ ಸಂತೋಷವಾಯಿತು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. I believe that you will be blessed by this verse. Hallelujah. ಅದಕ್ಕಾಗಿ ಈಗ ಈ ಕಾರ್ಯವನ್ನು ನೋಡುವಾಗ ಬಹಳ ಜಾಗ್ರತೆಯಿಂದ ಕೇಳ್ತೀರಿ. ಈಗ ಸಿಸ್ಟಮೆಟಿಕ್ ಇದೆ. ಈಗ ದಯೆ ತೋರಿಸಿರಿ, ನಿಮಗೆ ಈಗ ದಯೆ ತೋರಿಸುವ ಸಮಯ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ತೀರ್ಪು ಮಾಡ್ತೇವೆ. ಈಗ ನಿಮ್ಮ ಹತ್ರ ಯಾರೋ ಶತ್ರು ಬಂದಿದ್ದಾನೆ. ಶತ್ರು ಅಂದ್ರೆ ಯಾರು? ನಿಮ್ಮನ್ನು ಬೈದವನು, ನಿಮ್ಮನ್ನೆಲ್ಲರ ಮುಂದೆ ಇನ್ಸಲ್ಟ್ ಮಾಡಿದವನು, ನಿಮ್ಮೆಲ್ಲರ ಮುಂದೆ ಕಪ್ಪಳ ಹೊಡೆದವನು ಬಂದಿದ್ದಾನೆ. ಅವನು ಬಂದಿರುವಾಗ ಅವನು ಆಕ್ಸಿಡೆಂಟ್ ಆಗಿ ಕಾಲು ಮುರಿದು ಬಂದಿದ್ದಾನೆ. ಅವನು ಕಾಲು ಮುರಿದು ಬಂದಿರುವಾಗ ನೀವು ನೋಡಿ ಅವನನ್ನು, ಇವನು ಬಹಳ ಕೆಡುಕನು, ಇವನಿಗೆ ಸಹಾಯ ಮಾಡೋದು ಅಂದ್ರೆ ತೀರ್ಪು ಮಾಡಿಬಿಟ್ಟಿವೆ. ಏನ್ ಮಾಡಿಬಿಟ್ಟಿವೆ? ನೀವು ಕರುಣೆ ತೋರಿಸ್ರಿ, ನಿಮಗೆ ಕರುಣೆ ತೋರಲ್ಪಡ್ತದೆ. ಆದ್ರೆ ಆ ಸಮಯದಲ್ಲಿ ನಮಗೆ ಶತ್ರು ಆಗಲಿ, ನಮಗೆ ಕೆಡುಕನಾಗಲಿ, ಅವನು ಬಂದಿರುವಾಗ ಇವನು ಕೆಡುಕನು, ಇವನು ಕಾಲು ಮರಿದು ಬರಬರ ಅಂತೇಳಿ ನಾವು ಹಾಗೆ ನಿಂತರೆ ಆಗಲ್ಲ. ಅದಕ್ಕೆ ಅವನು ಕೆಡುಕನೊಂದು ತೀರ್ಪು ಮಾಡಬೇಡ್ರಿ. ಅವನು ಕೇಡು ಮಾಡಿರ್ಬೋದು, ನಿಮಗೆ ಅವನಿಗೆ ದ್ರೋಹ ಮಾಡಿರ್ಬೋದು, ಹಲ್ಲೆಲೂಯಾ, ಅವನಿಗೆ ಮೋಸ ಮಾಡಿರ್ಬೋದು. ಪ್ರೈಸ್ ಲಾರ್ಡ್ ಜೀಸಸ್. ಆದ್ರೆ ಇವನು ಬಂದ ಮಸ್ತ್ ಕಾಲ್ ಮುರ್ಕೊಂಡು ಬಂದ್ಬಿಟ್ಟ ನೋಡು, ಇವನ್ ಯಾಕೆ ಸಹಾಯ ಮಾಡ್ಬೇಕಂತ ಹೇಳಿರ್ಬೇಕು. ಆವಾಗ ಅವನು ಕೆಡುಕನೆಂದು ತೀರ್ಪು ಮಾಡಬೇಡ್ರಿ, ಅವನನ್ನು ಅಪರಾಧಿ ಎಂದು ತೀರ್ಪು ಮಾಡಬೇಡ್ರಿ. ಅವನಿಗೆ ಕರುಣೆ ತೋರಿಸಿ, ಅವನಿಗೆ ಕ್ಷಮಿಸಿ, ಅವನಿಗೆ ಸಹಾಯ ಮಾಡ್ರಿ. ಇಲ್ಲಾದ್ರೆ ಒಂದು ಯುವತಿ ಅವನಿಗೆ ಹಾಲು ಕೊಟ್ಟಿದ್ದ ಯುವತಿಗೆ ಅವನಿಗೆ ಕೊಟ್ಟಿದ್ದಾನೆ. ಆದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ನಿನಗೆ ಹಾಲು ಕೊಡದೆ ನಿನ್ನನ್ನು ಮನೆಯಿಂದ ಹೊರಗಾಕಿದ್ರು ಕೂಡ ಅಂತವರಿಗೆ ನೀನು ಸಹಾಯ ಮಾಡಿದೆ ಅಂದ್ರೆ, ಓ ಹಲ್ಲೆಲೂಯಾ, ಕರ್ತನು ಮಜ್ಬೂರ್ ಆಗ್ತಾನೆ. ಕರ್ತನು ಅನಿವಾರ್ಯದಿಂದ ನಿನ್ನನ್ನು ಆಶೀರ್ವದಿಸಲೇಬೇಕಾಗ್ತದೆ, ನಿನ್ನನ್ನು ಸಮೃದ್ಧಿಯಿಂದ ತುಂಬಲೇಬೇಕಾಗ್ತದೆ. ಸಮೃದ್ಧಿ ಅಭಿವೃದ್ಧಿಯಿಂದ ತುಂಬಲೇಬೇಕಾಗ್ತದೆ. ಹಾಲು ಕೊಟ್ಟವರಿಗೆ ನಾವು ಸಹಾಯಕರಾಗಿ ನಿಂತಿದೆ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ನಿಮಗೆ ಕೇಡು ಮಾಡಿದ್ರು ದುಷ್ಟನು, ದುರ್ಮಾರ್ಗನು, ಕೆಡುಕನು ಕೂಡ ನಿನ್ನ ಕಣ್ಣು ಮುಂದೆ ಬಂದ್ರೆ, ಇವನು ಹಾಳಾಗಿದ್ದಾನೆ, ಇವನಿಗೆ ಯಾಕೆ ಸಹಾಯ ಮಾಡ್ಬೇಕಂತ ಹೇಳಲ್ಲ. ಆ ಟೈಮ್ನಲ್ಲಿ ಇಳಿದು, ಯಾಕಂದ್ರೆ ನೀ ಅಂತ ಸ್ಥಾನದಲ್ಲಿದ್ದಿ, ನಾನು ಅಂತ ಸ್ಥಾನದಲ್ಲಿ ಇರ್ಲಿ ಬಿಡಿ. ನನಗೆ ಅವನು ರೋಡ್ ಮೇಲೆಲ್ಲ ನನಗೆ ಬೇದಿರ್ಬೋದು, ನನ್ನ ಮೇಲೆ ಕೈ ಮಾಡಿರ್ಬೋದು. ಆಯ್ತು ಡಾಕ್ಟರ್ ಸಾಬ್, ಇವ್ನು ನೋಡ್ರಿ, ನಂಗೆ ಪರಿಚಯದವನಿದ್ರು ಅಂತ ಹೇಳಿದ್ರೆ ಅವನು ತೋರಿಸಿದ್ರು, ಎಲ್ಲ ರಿಪೇರಿ ಮಾಡಿ ಎಲ್ಲ ಆದ್ಮೇಲೆ ಹೇಳ್ತಾರೆ, ನಿಂಗೆ ಅಡ್ಮಿಟ್ ಮಾಡಿ ಫ್ರೆಂಡ್ ಯಾರು ಗೊತ್ತಿದೆ? ಇವರು. ಹೌದಾ? ಇವ್ರು ನನ್ನ ಫ್ರೆಂಡ್ ಅಲ್ಲ, ನಾನು ಇವ್ರ ಶತ್ರು. ಆಮೇಲೆ ಅವನ ಕಣ್ಣೀರು ಬಿಟ್ಟು ಅವನು ಕರಿಗೆ ಹೋಗ್ತಾನೆ. ಯಾಕಂದ್ರೆ ಕೆಡುಕರಿಗೂ ನಾವು ಸಹಾಯ ಮಾಡಲಿಕ್ಕೆ ಮುಂದಿರಬೇಕು. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಲಿಸಿಕೊಟ್ಟಿರ್ತಕ್ಕಂಥ ಅತ್ಯಂತ ಅಮೂಲ್ಯವಾದಂತ ರಾಯಲ್ ಮೌಲ್ಯ. ಅದು ಎಂತ ಮೌಲ್ಯ? ರಾಜರ ಜೀವನದಲ್ಲಿ ಪಾಲನೆ ಮಾಡತಕ್ಕಂಥ ಮೌಲ್ಯಗಳು. ಪ್ರೈಸ್ ಲಾರ್ಡ್ ಜೀಸಸ್. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ಬೇಕು ನಾನು. ನಮ್ಮ ದೇಶದಲ್ಲಿ ಸಾರಿಲ್ಲ ಅವಳು. ನಮ್ಮ ದೇಶದಲ್ಲಿ ಯೇಸು ಕ್ರಿಸ್ತನ ಬೈಬಲ್ ಹಿಡ್ಕೊಂಡು ಸುವಾರ್ತೆ ಸಾರಿಲ್ಲ. ಆದ್ರೆ ಇವತ್ತಿಗೂ ಅವಳು ಮಾಡಿರುವ ಕ್ರಿಯೆಗಳು ಸುವಾರ್ತೆಯಾಗಿ ಎಲ್ಲರ ಮನಸ್ಸೊಳಗೆ, ಅನೇಕ ಜನರ ಮನಸ್ಸೊಳಗೆ ಅಂಟಿಕೊಂಡು ಬಿಟ್ಟಿದೆ. ಅವಳ ಜೀವನ ಚರಿತ್ರೆ ಓದಿದೆ. ಅವಳು ಬೇರೆ ಯಾರಲ್ಲ. ಒಂದ್ ದಿವಸ ಏನಾಯ್ತು, ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಬೇರೆ ಒಂದು ವಿದೇಶಿ ಮಹಿಳೆ ನಮ್ಮ ದೇಶಕ್ಕೆ ಬಂದು, ನಮ್ಮ ದೇಶದ ರೋಗಗ್ರಸ್ತರು, ಕುಷ್ಠರೋಗಿಗಳು, ಬಹಿಷ್ಕಾರ ಹಾಕಲ್ಪಟ್ಟಿರುವ ಕುಷ್ಠರೋಗಿಗಳು ಇರ್ತಾರಲ್ಲ, ಅವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಜ್ಜಿ, ಹಲ್ಲೆಲೂಯಾ. ಅವಾಗ ಏನಾಯ್ತು, ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಿರ್ತಕ್ಕಂಥ ಘಟನೆ, ಎಲ್ಲಾ ಕುಷ್ಠರೋಗಗಳು,
ದರಿದ್ರರು ಕೈ ಬಿಡಲ್ಪಟ್ಟಿದ್ರು. ವಿಶೇಷವಾಗಿ ಅಂದ್ರೆ ಮನೆಯಲ್ಲಿ ಮಾರಕ ರೋಗ ಅಂಟುಕೊಂಡಿತ್ತು ಅನ್ಕೋರಿ. ಆ ಕುಷ್ಠರೋಗ, ಕೆಲವು ಮಾರಕ ರೋಗಗಳಿತ್ತು. ಆ ಮಾರಕ ರೋಗಗಳು ಬಂದ್ರೆ ಯಾರನ್ನ ಏನ್ ಮಾಡ್ತಾರೆ? ಗಂಡನಿಗೆ ಮಾರಕ ರೋಗ ಬಂದ್ರೆ ಗಂಡನನ್ನ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ, ಗಂಡನನ್ನ ಇಟ್ಕೊಳ್ಳೋದಿಲ್ಲ, ಮಗನನ್ನ ಇಟ್ಕೊಳ್ಳೋದಿಲ್ಲ, ಸ್ವಂತ ಹೆಂಡತಿ ಆಗಿರ್ಲಿ ಯಾರನ್ನ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಅವ್ರು ತಗೊಂಡೋಗಿ ಏನ್ ಮಾಡಬೇಕು? ಊರಿನಿಂದ 3 ಕಿಲೋಮೀಟರ್ ದೂರದಲ್ಲಿ ಅವ್ರು ಬಿಸಾಕ್ತಾರೆ. ಅಲ್ಲಿ ದಿಕ್ಕಿಲ್ಲದೆ ಬಿದ್ದಿರ್ತಾರೆ. ಅವರು ಮೊದಲೇ ರೋಗದಿಂದ ಬಳಲ್ತಾ ಇರ್ತಾರೆ, ಇನ್ನೊಂದು ಒಂಟಿತನದಿಂದ ಕಣ್ಣೀರು ಬಿಡ್ತಾ ಇರ್ತಾರೆ. ಹಲ್ಲೆಲೂಯಾ. ಅಂತ ಜನರಿಗೆ ಸೇವೆ ಮಾಡುವ ಓರ್ವ ವಿದೇಶಿ ಮಹಿಳೆ ನಮ್ಮ ದೇಶಕ್ಕೆ ಬಂದು ದಯಾ ಕನಿಕರನ್ನು ತೋರಿಸ್ತಾ ಇದ್ದಾಳೆ. ಅವಳ ಬೆಳಕು ಇವತ್ತಿಗೂ ಆರ್ಲಿಲ್ಲ ಸಿಸ್ಟರ್, ಬ್ರದರ್. ಇವತ್ತಿಗೂ ಅವಳು ಸತ್ತೋಗಿದ್ದಾಳೆ, ಸಮಾಧಿಯಾಗಿದ್ದಾಳೆ, ಆದರೆ ಅವಳ ಬೆಳಕು ಇವತ್ತಿಗೂ ಪ್ರಜ್ವಲಿಸ್ತಾ ಇದೆ ಅನೇಕ ಜನರ ಮನಸ್ಸಲ್ಲಿ. ಒಂದ್ ದಿವಸ ಏನಾಯ್ತು, ಅವಳನ್ನು ನಮ್ಮ ದೇಶದಿಂದ ಹೊರಗಾಗಬೇಕೆಂಬುದಾಗಿ ಕೆಲವು ದುಷ್ಟ ತಂಡಪಿಂಡಗಳು, ಕೆಲವು ದುಷ್ಟ ಕಿಡಿಗೇಡಿಗಳು ಇವಳು ನಮ್ಮ ದೇಶವನ್ನು ಬಿಟ್ಟು ಹೋಗಬೇಕೆಂಬುದಾಗಿ ಬಂದು ಬಹಳ ದೊಡ್ಡ ಗುಂಪನ್ನು ಕಟ್ಟಿಕೊಂಡು, ದೊಡ್ಡ ತಂಡವನ್ನು ಕಟ್ಟಿಕೊಂಡು ನಮ್ಮ ದೇಶ ಬಿಟ್ಟು ಹೋಗಬೇಕೆಂಬುದಾಗಿ ಪ್ರತಿಭಟನೆ ಮಾಡ್ತಾರೆ. ಆ ಹೆಣ್ಮಗಳನ್ನು ಹೊರಗಾಕಬೇಕೆಂಬುದಾಗಿ. ಆದರೆ ಹೆಣ್ಮಗಳು ಸೋತ್ ಹೋಗದೆ, ಆ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಏನ್ ಮಾಡಿದ್ರು, ಇವರೆಲ್ಲ ಮತ ಸಂಬಂಧ, ಯಾಕಂದ್ರೆ ಮತ ಗುಂಪುಗಳನ್ನು ಮಾಡಿಕೊಂಡು ಇವಳನ್ನು ಹೊರಗಾಗಬೇಕೆಂಬುದಾಗಿ ಅನೇಕ ರೀತಿಯಾದ ಪ್ರಯತ್ನಗಳು ಮಾಡಿಕೊಂಡು ನೂರಾರು ಸಾವಿರಾರು ಜನರು ಬಂದು ಅವಳ ಆಶ್ರಮ ಹತ್ರ ನಿಂತು ಇವಳನ್ನು ಹೊರಗೆ ತೆಗಿ ಎಂಬುದಾಗಿ ಕೂತರು. ಕೇಳಿಸ್ತೀರಿ? ಬಹಳ ಇಂಪಾರ್ಟೆಂಟ್ ಇದೆ, ಇದು ಕೇಳಬೇಕು. ಆವಾಗ ಬ್ರಿಟಿಷ್ ಗವರ್ಮೆಂಟ್ ನಲ್ಲಿ ಭಾರತೀಯ ಒಂದು ಕಮಿಷನರ್ ಆಫೀಸರ್ ಇದ್ದ. ಅವನು ಈ ಜನರ ಮತ ಗುಂಪುಗಳನ್ನು ಕಟ್ಟಿಕೊಂಡು ಬಂದಿರತಕ್ಕಂಥ ಮತಾವಲಂಬಿಗಳು ಬಂದು ಇವಳನ್ನು ಹೊರಗಾಗಬೇಕಂದ್ರಾಗ ಅದರಿಗೆ ಅರ್ಥ ಆಗ್ತಲ್ಲ ಏನು ಮಾಡಬೇಕೆಂಬುದಾಗಿ. ಆದರೆ ಅವನು ಭಾರತೀಯನೇ. ಯಾರು? ಕಮಿಷನರ್ ಭಾರತೀಯನೇ, ಬ್ರಿಟಿಷ್ ಆಳ್ವಿಕೆಯಲ್ಲಿರುವಾಗ. ಆಗ ವೆರಿ ಗುಡ್. ಈಗ ಏನ್ ಮಾಡ್ತಾನಂದ್ರೆ ಇವನು ಈ ಮಹಿಳೆಯನ್ನು ಈ ಕುಷ್ಠರೋಗಿಗಳಿಗೆ ಈ ಬಳಲ್ತಿರ್ತಕ್ಕಂಥ ದಿಕ್ಕಿಲ್ಲದವರಿಗೆ ಬಹಿಷ್ಕಾರ ಹಾಕಲ್ಪಟ್ಟಿರ್ತಕ್ಕಂಥ ಇವರೆಲ್ಲರಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಎಷ್ಟೋ ಜನರಿದ್ದಾರೆ ಆಶ್ರಮದಲ್ಲಿ. ಕುಷ್ಠರೋಗಿಗಳು ಎಲ್ಲ ಬಹಿಷ್ಕಾರ ಹಾಕಲ್ಪಟ್ಟಿದ್ದವ್ರೆ. ಇವರೆಲ್ಲರಿಗೆ ಒಂದು ಕೆಲಸ ಮಾಡ್ರಿ, ನೀವೆಲ್ಲ ಅಷ್ಟು ಗುಂಪು ಕಟ್ಕೊಂಡು ಬಂದಿರಲ್ಲ ಮತಾವಲಂಬಿಗಳು, ಅಕ್ಕರೆ ಅಣ್ಣರೇ, ಮತ ಅಂತೇಳಿ, ಧರ್ಮ ಅಂತೇಳಿ ಒಂದು ಕೆಲಸ ಮಾಡ್ರಿ. ಈ ಆಶ್ರಮ ಎಲ್ಲ ಇವತ್ತಿಂದ ನಿಮ್ಮ ನಾಯಕರಲ್ಲಿ ಒಬ್ರು ಬಂದು ನೀವು ನಡೆಸ್ತೀರಾ ಈ ಆಶ್ರಮ. ಆವಾಗ ಈ ಮಹಿಳೆಯನ್ನು ನಾನು ದೇಶದಿಂದ ಹೊರಗಾಗ್ತೀನಿ ಅಂತ ಹೇಳ್ತಾನೆ. ಆವಾಗ ಯಾರು ಬರ್ತೀರಿ, ಬರ್ರಿ ಮೊದಲು ಅಂತ ಹೇಳ್ತಾರೆ. ಅವಾಗೆಲ್ಲರೂ ಇವಳು ಕ್ರೈಸ್ತ ಮಹಿಳೆಯನ್ನು ಹೊರಗಾಗಬೇಕಂತ ಆಂದೋಲನ ಮಾಡಿರ್ತಕ್ಕಂಥ ಆಂದೋಲನಕಾರರು ಮತ್ತು ನಾಯಕರು. ಆದ್ರೆ ಆ ಕಮಿಷನರ್ ಏನ್ ಮಾಡ್ತಾನಂದ್ರೆ, ಡಿಸ್ಟ್ರಿಕ್ಟ್ ಕಮಿಷನರ್ ಮಾಡ್ರಿ, ಈ ಮಹಿಳೆ ಮಾಡುವ ಕೆಲಸ, ಈ ಆಶ್ರಮವನ್ನು, ಕುಷ್ಠರೋಗ ಆಶ್ರಮ ನೀವು ನಡೆಸ್ರಿ. ಆಗ ಈ ಮಹಿಳೆಯನ್ನು ನೀವು ನಡೆಸಿರಿ, ಆ ನಂತರ ಈ ಮಹಿಳೆಯನ್ನು ನಾನು ದೇಶದಿಂದ ಹೊರಗಾಗ್ತೀನಿ ಅಂತ ಹೇಳ್ತಾರೆ. ದಮ್ಮೈತಿ? ನಿಮಗೂ ಒಳ್ಳೇದು ಮಾಡಕ್ಕಾಗುದಿಲ್ಲ, ಮಾಡೋರ್ಗೂ ಮಾಡ್ಲಿಕ್ಕೆ ಕೊಡುದಿಲ್ಲ. ಇಂಥ ದುಷ್ಟತನ ಇದ್ರು ಕೂಡ ಕ್ರೈಸ್ತವರು ಹಿಂದೇಟು ಹಾಕುವುದಿಲ್ಲ. ಅವರು ಪ್ರಾಣ ಹೋದ್ರೂ ಪರವಾಗಿಲ್ಲ. ಆದರೆ ದಯೆ ಕನಿಕರ ಯೇಸು ಕ್ರಿಸ್ತನ ಪ್ರೀತಿ ಸಂದೇಶ ತಮ್ಮ ಜೀವನದಲ್ಲಿ ತೋರಿಸ್ಕೊಡ್ತಾರೆ. ಹಲ್ಲೆಲೂಯಾ. ಆವಾಗ ಏನಾಯ್ತು, ಈ ಮಹಿಳೆ ಆಗ ಪೊಲೀಸ್ ಕಮಿಷನರ್ ಹೇಳಿದ್ಕೊಳ್ಳಿ ಎಲ್ಲಾರು ಬಂದ್ರಲ್ಲ, ಹರಡ್ಕೋದು. ಆ ನಾಯಕನು ಈಗಿನ ಎಲ್ಲ ಹೋಗ್ಬಿಟ್ರು ವಾಪಸ್ಸು. ಬರ್ರಿ, ಯಾರು ನಡೆಸ್ತೀರಿ ಬರ್ರಿ ಮೊದಲು. ಅಲ್ಲಿ ಕುಷ್ಠರೋಗಿಯನ್ನು ಮುಟ್ಲಿಕ್ಕೆ ಎದುರಾಗತ್ತಾರಲ್ಲಿ. ಈ ಮಹಿಳೆ ಕುಷ್ಠರೋಗಿಗಳು ಮುಟ್ಟಿ ಅವ್ರು ಟ್ರೀಟ್ಮೆಂಟ್ ಕೊಟ್ಟು, ಅವ್ರು ಪಟ್ಟಿ ಕಟ್ಟಿ, ಅವ್ರಿಗೆ ಆಹಾರ ಕೊಟ್ಟು, ಅವ್ರಿಗೆ ಆರೈಕೆ ಮಾಡ್ತಾ ಇದ್ದಾಳೆ. ಶಿ ಇಸ್ ಟೇಕಿಂಗ್ ಕೇರ್ ಆಫ್ ದೆಮ್. ಏನ್ ಮಾಡ್ತಾ ಇದ್ದಾಳೆ? ಕನ್ನಡ ಭಾಷೆಯಲ್ಲೂ ಅಲ್ಲಿ ಅನೇಕ ಜನ ಕನ್ನಡ ಪಂಡಿತರಿದ್ದಾರೆ ನನಗೆ, ಅದಕ್ಕೆ ಎಲ್ಲ ಕಲಿಸ್ಕೊಡ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಒಂದ್ ದಿವಸ ಏನಾಯ್ತು, ಈ ಗುಂಪಿನ ನಾಯಕನಿದ್ದನಲ್ಲ, ಬಹಳ ಹಾರಾಡಿ ಬಂದಿನಲ್ಲ, ಮತ ನಾವು ಈ ಮತಸ್ಥರು ಅಂತ ಹಾರಾಡಿ ಬಂದನಲ್ಲ, ಅವನಿಗೆ ಕುಷ್ಠರೋಗ ಬಂತು. ಅವನಿಗೆ ಕುಷ್ಠರೋಗ ಬಂತು. ಕುಷ್ಠರೋಗ ಬಂದ ಕೂಡಲೇ ಯಾವ ಗುಂಪಿನವರೆಲ್ಲದಿರಲ್ಲ, ಅವನನ್ನು ಊರು ಹೊರಗೆ ತಂದು ಹೋಗಿದ್ರು. ಯಾರ್ಯಾರು ಹೊರ ಬಂದ್ರಲ್ಲ, ಅವನು ಊರಿಗೆ ಯಾರು ಗುಂಪು ನಾಯಕ ಆಗಿ ಬಂದಲ್ಲ, ಕುಷ್ಠರೋಗ ಬಂದ ಕೂಡಲೇ ಅವನ ಮನೆ ಜನನ ಅವನ ಮನೆಯೊಳಗೆ ಇಟ್ಕೊಂಡಿಲ್ಲ. ಏನ್ ಇಟ್ಕೊಂಡಿಲ್ಲ? ಮನೆ ಜನನನ್ನು ಕೂಡ ಇಟ್ಕೊಂಡು ಗಂಭೀರವಾಗುತ್ತಲ್ಲ. ಇರ್ಲಿ ಅಜ್ಜಿಗೆ ಬೇಕಂತ
ಥ್ಯಾಂಕ್ ಯು. ಇರ್ಲಿ, ಈಗ ಮಿಸ್ ಆಗ್ಬೋದು. ಆ ಮನುಷ್ಯನಿಗೆ ಯಾರು ಲೀಡರ್ ಆಗಿ ಬಂದಿದ್ದಲ್ಲ, ಮತ ಗುಂಪು ಮಾಡ್ಕೊಂಡು ಈ ಮಹಿಳೆಯನ್ನು ಹೊರಗೆ ತೆಗಿಬೇಕಂತೇಳಿ ಅವನಿಗೆ ಕುಷ್ಠರೋಗ ಬಂತು. ಅವನು ಕುಷ್ಠರೋಗ ಬಂದ್ರೆ ಈ ಗುಂಪಿತ್ತಲ್ಲ, 100 ಜನ ಗುಂಪು ತಗೊಂಡು ಬಂದಲ್ಲ, ಆ ಗುಂಪಿನವರು ಕೂಡ ಅವ್ನ ಮನೆಯಲ್ಲಿ ಇಟ್ಕೊಂಡಿಲ್ಲ, ಅವ್ರ ಮನೆಯವರು ಕೂಡ ಮನೆಯಲ್ಲಿ ಕುಷ್ಠರೋಗ ಬಂದಿದೆ. ಅವನ ತಂದೆ ಎತ್ತೋದು 3 ಕಿಲೋಮೀಟರ್ ದೂರ ಹೋಗೋದು ಬಂದ್ರು ಅವನು. ಆವಾಗ ದಿಕ್ಕಿಲ್ಲದೆ ಬಿದ್ದಿದ್ದ ಅವನು. ಯಾರು ಏನ್ ಮಾಡಿದ್ರು, ಈ ಮಹಿಳೆ, ಯಾವ ಮಹಿಳೆ ಸಹಾಯ ಮಾಡ್ತಾ ಇದ್ಲಲ್ಲ, ಕರುಣೆ ತೋರಿಸ್ತಿಲ್ಲ, ಆ ಮಹಿಳೆಯ ಟೀಮ್ನವ್ರಿಗೆ ಯಾರಿಗೂ ಗೊತ್ತಾಗಿ ಆ ಕುಷ್ಠರೋಗಿನ ತಂದು ಅದೇ ಆಶ್ರಮದಲ್ಲಿ ಅಡ್ಮಿಟ್ ಮಾಡಿದ್ರು. ಹಲ್ಲೆಲೂಯಾ. ಯಾವ ಆಶ್ರಮದಲ್ಲಿ ಅಡ್ಮಿಟ್ ಮಾಡಿದ್ರು, ದಯಮಾಡಿ ಕೇಳಿಸ್ಕೊತೀರಿ, ಯಾವ ಆಶ್ರಮದಲ್ಲಿ ಅಡ್ಮಿಟ್ ಮಾಡಿರಲಿಲ್ಲ, ಅದೇ ಆಶ್ರಮದಲ್ಲಿ ಯಾರು ಕೇಡು ಮಾಡ್ಲಿಕ್ಕೆ ಬಂದಿದ್ರು, ಯಾರು ಅವಳಿಗೆ ದೇಶದಿಂದ ಹೊರಗೆ ತೆಗಲಿಕ್ಕೆ ಬಂದ್ರು, ಅವನೇ ಅಲ್ಲಿ ಆಸ್ಪತ್ರೆಯಲ್ಲಿ ಬಂದು ಅಡ್ಮಿಟ್ ಆದ. ಯಾವ ಆಶ್ರಮ ಆಸ್ಪತ್ರೆಯಲ್ಲಿ ಬಂದು ಅಡ್ಮಿಟ್ ಆದ ಕೂಡಲೇ ಅದಕ್ಕೆ ಸ್ವಯಂ ಆ ಮಹಿಳೆ ಹೆಸರೇನು ಗೊತ್ತಿದೆ? ಮದರ್ ತೆರೇಸಾ. ಪ್ರೈಸ್ ಲಾರ್ಡ್ ಜೀಸಸ್. ಆ ಮದರ್ ತೆರೇಸಾ ಎಂಬ ಮಹಿಳೆ, ಅವಳಿಗೆ ಆ ಯಾರು ವಿರೋಧಿ ಇದ್ದಲ್ಲ, ಆ ವಿರೋಧಿಗೆ ಪಟ್ಟಿಯನ್ನು ಕಟ್ಟಿ ಅವನ ಕುಷ್ಠಗಳ ಗಾಯಗಳನ್ನು ಆರಿಸಿ ಅದಕ್ಕೆ ಹಾರೈಕೆ ಮಾಡಿ ಊಟ ಉಣಿಸಿದ್ಲು. ಅವಾಗ ಅದು ಉಣಿಸುವಾಗ ಆ ಮದರ್ ತೆರೇಸಾ ಅವನ್ನೆಲ್ಲ ತಿರ್ಸಿದ್ಲು. ಆಗ ಮದರ್ ತೆರೇಸಾ ನೋಡ್ತಾ ಇದ್ದಾನೆ ಇವನು. ಅವಾಗ ಹೇಳ್ದ, ಮದರ್ ಏನ್ ಹೇಳ್ದ? ಮದರ್, ನಾನು ಯಾರು ಗೊತ್ತಿದೆ ಅಂತ ಹೇಳ್ದ. ಯಾರಯ್ಯ ಅಂತ ಕೇಳ್ತಾರೆ. ನಾನು ಈ ದೇಶದಿಂದ ನೀನು ಹೊರಗೆ ಕಳಿಸ್ಲಿಕ್ಕೆ ಗುಂಪು ಕಟ್ಕೊಂಡು ಬಂದಿರ್ತಕ್ಕಂಥ ಆ ಇಷ್ಟು ಕಾಲಗಳ ಹಿಂದೆ ನೀನನ್ನು ಹೊರಗಾಗಬೇಕೆಂಬ ಗುಂಪು ಕಟ್ಕೊಂಡು ಬಂದು ಪ್ರತಿಭಟನೆ ಮಾಡಿದಲ್ಲ, ಆ ಪ್ರತಿಭಟನೆಯ ನಾಯಕನ, ಆ ಗುಂಪಿನ ನಾಯಕನ ನಾನೇ ಅಜ್ಜಿ, ಮದರ್ ಅಂತ ಹೇಳ್ದ. ಮತ್ತು ನನಗೆ ನೀನು ಯಾಕೆ, ನನ್ನಂತ ಕ್ರೂರನಿಗೆ ನೀನು ಯಾಕೆ ಸೇವೆ ಮಾಡಿದೆ ಅಂದ್ರೆ, ನೀನು ಎಂತವನಾಗಿರು, ನಮ್ಮ ಯೇಸು ನಮಗೆ ದಯ ತೋರಿಸಿದ್ದಾನೆ, ನಾವು ನಿನಗೆ ದಯ ತೋರಿಸಂತ ಕಲಿಸ್ಕೊಟ್ಟಿದ್ದಾರೆ. ನೀನು ನೋಡಿ ತೀರ್ಪು ಮಾಡಬೇಡ. ಮತ್ತೊಂದು ಸರ್ ಉತ್ತರ ಮಾತನು, ಬೇಗನೆ ಉತ್ತರ ಮಾತನು, ಬೇಗನೆ ಮನೆಗೆ ಹೋಗೋ ಟೈಮ್ ಆಗೈತಿ. ಇದಲ್ಲದೆ ಲೂಕಾಸ್ ವಾರ್ತೆ 6ನೇ ಅಧ್ಯಾಯ 36 ಅಣ್ಣ. ನಿಮ್ಮ ತಂದೆ ಕರುಣೆಯುಳ್ಳವನಾಗಿರುವ ಪ್ರಕಾರವೇ ಪರಲೋಕದಲ್ಲಿ ನಿಮ್ಮ ತಂದೆ ಕರುಣೆ ಉಳ್ಳವನಾಗಿರುವಂತೆ ನೀವು ಕರುಣೆಯುಳ್ಳವರ ಯೇಸು ಕಲಿಸ್ಕೊಟ್ಟಿದ್ದಾನೆ ತನ್ನ ಶಿಷ್ಯರಿಗೆ, ನೀವು ಕರುಣೆ ಉಳ್ಳವರಾಗಿರಿ. ಇದಲ್ಲದೆ ತೀರ್ಪು ಮಾಡಬೇಡಿರಿ, ಯಾರು ಕೆಟ್ಟವನಂತೇಳಿ ತೀರ್ಪು ಮಾಡಬೇಡ್ರಿ, ಆಗ ನಿಮಗೂ ತೀರ್ಪು ಆಗುವುದಿಲ್ಲ. ಅಪರಾಧಿ ಎಂದು ನಿರ್ಣಯಿಸಬೇಡ್ರಿ, ಆಗ ನೀವು ಅಪರಾಧಿ ಎಂದು ನಿರ್ಣಯಿಸಲ್ಪಡುವುದಿಲ್ಲ. ಆಗ ನಿಮ್ಮನ್ನು ನೀವು ಕ್ಷಮಿಸಿರಿ, ಆಗ ನಿಮಗೂ ಕ್ಷಮಿಸಲ್ಪಡುವುದು. 38 ಈಗ ಕೊಡರಿ, ನಿಮಗೆ ಕೊಡಲ್ಪಡುವುದು. ನಿಮಗೂ ಕೊಡುವರು, ಜಡಿದು ಅಲ್ಲಾಡಿಸಿ ಅದರಲ್ಲಿ ತುಂಬಿ ಹೊರ ಚೆಲ್ಲುವ ಹಾಗೆ ಅಳಿದು ನಿಮ್ಮ ಸೇರಿಗೆ ಶತ್ರು ಯೇಸುವಿನ ನೀತಿಯನ್ನು ಪಾಲನೆ ಮಾಡದಂತೆ ಮದರ್ ತೆರೇಸಾಗೆ ವಿರೋಧವಾಗಿ ಆ ಶತ್ರು ಗುಂಪು ಕಟ್ಟಿಕೊಂಡು ಬಂದಿರ್ತಕ್ಕಂಥ ಶತ್ರು ಅವನು ಮುಂದೆ ಬಂದಿರುವಾಗ, ಇವನು ನನ್ನ ಶತ್ರು, ಇವನಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಹೊರಗೋಗಿರ ಅಂತ ಹೇಳಿಲ್ಲ. ಅವನು ಕೆಡುಕನಾದ್ರೂ ಅವನ ಮೇಲೆ ಕೆಡುಕನೊಂದು ತೀರ್ಪು ಮಾಡಿಲ್ಲ. ಇದು ನಮಗೆ ಬರಬೇಕು ಬ್ರದರ್, ಸಿಸ್ಟರ್, ಇದು ನಮ್ಗೆ ಬರಬೇಕು. ಆವಾಗಾದ್ರೆ ನಿಜವಾದ ಯೇಸು ಕ್ರಿಸ್ತನ ಶಿಷ್ಯರು ನಾವು. ಖಾಲಿ ಹೋಗಿ ಹಲ್ಲೆಲೂಯಾ ಪೋಸ್ ಹೊಡ್ಕೊಂಡು ಎಂಜಾಯ್ ಮಾಡಿ ಬಂದಿದ್ದೀವಿ. ನೋ, ನೀತಿ ಕಲಿಬೇಕು ನಾವು. ಈ ನೀತಿ ಮದರ್ ತೆರೇಸಾ ಅವಳ ಬೆಳಕು ಇವತ್ತಿಗೂ ಆರಿಲ್ಲ. ಅವಳು ಮಾಡಿರ್ತಕ್ಕಂಥ ಒಳ್ಳೆಯ ಕ್ರಿಯೆಗಳ ಬೆಳಕು ಅನೇಕ ಅವಳ ಜೊತೆಯಲ್ಲಿರ್ತಕ್ಕಂಥ ಅನೇಕ ಸ್ತ್ರೀಯರಿಗೆ ಆ ಬೆಳಕು ಈಗಲೂ ಉರಿತಾ ಇದೆ. ಆರಿಲ್ಲ ರೀ ಆ ಬೆಳಕು. ಅವಳು ತೀರಿ ಹೋದ್ರು, ಇವತ್ತಿಗೂ ಅವಳ ಆಶ್ರಮದಲ್ಲಿ ಆ ಬೆಳಕು ಉರಿತಾ ಇದೆ. ಅವಳ ಶಿಷ್ಯರು, ಅವಳ ಹಿಂಬಾಲಕರೆಲ್ಲರೂ ಆ ಬೆಳಕನ್ನು ಅನೇಕ ಜನರಿಗೆ ಕೊಡ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಖಂಡಿತವಾಗಿ ಈ ಅದ್ಭುತವಾದಂತಹ ಸಂದೇಶ, ಯೇಸು ಕ್ರಿಸ್ತನು ದುಷ್ಟರಿಗೂ ಕ್ರಿಮಿನಲ್ಗಳಿಗೂ ಅಪರಾಧಿಗಳನ್ನು ನೋಡಿ, ಅಪರಾಧಿಗಳು ಕೂಡ ನಮ್ಮ ಕಡೆ ಬಂದಿರುವಾಗ ನಾವು ಅವರಿಗೆ ಸಹಾಯ ಮಾಡೋದೇ. ಅವ್ರು ಕೆಟ್ಟವನು, ಅವನು ಹಾಳಾಗಲಿ, ಅವನು ಅದಕ್ಕೆ ನನಗೆ ಅವ ಕೇಳಿ ಮಾಡಿದಲ್ಲ, ಅದಕ್ಕೆ ಅವ್ರು ದುಡ್ಡು ನನ್ನ ಗತಿಯ ಬಂದೆ ಅಂತೇಳಿ ನಾವೆಲ್ಲ ಹಲ್ಲು ಕಡಿತೇವೆ. ಅವನು ಹಿಂಗೆ ಮಾಡಿದರೆ ಅದಕ್ಕೆ ಕಾಲು ಮುರಿದು ಬಂದಾನ ಅಂತ ಹೇಳ್ತೀವಿ. ಆದರೆ ಮದರ್ ತೆರೇಸಾ ಅದನ್ನು ಮಾಡಲಿಲ್ಲ. ಅವನಿಗೇ ಸೇವೆ ಮಾಡಿದಳು. ಅವನು ಆಶ್ಚರ್ಯಚಕಿತನಾಗಿ ನೋಡಿದ. ಆ ದಿವಸದಿಂದ ಅವನು ಯೇಸು ಕ್ರಿಸ್ತನನ್ನು ನಂಬಿಕೊಂಡಿದ್ದಾನೆ. ಅಂತ ಸುವಾರ್ತೆ ಸಾರೋದಲ್ಲ, ಜೀವನದಲ್ಲಿ ಆ ಬೆಳಕು ಸಾರಲ್ಪಡಬೇಕು, ಕ್ರಿಯೆಯಲ್ಲಿ ಆ ಬೆಳಕು
ತೋರಲ್ಪಡಬೇಕು. ಅದಕ್ಕೆ ಮತ್ತೆ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಏನಾಗಿದ್ದೀರಿ? ಲೋಕಕ್ಕೆ ಬೆಳಕಾಗಿದ್ದೀರಿ. ನೀವು ಮನೆಗೆ ಉಪ್ಪಾಗಿದ್ದೀರಿ. ಉಪ್ಪು ಬೇಡವಾ? ಬೆಳಕು ತಗೋ ಮೊದಲು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಬೆಟ್ಟದ ಮೇಲಿರುವ ಪಟ್ಟಣ ಮರೆಯಾಗಿ, ಬೆಟ್ಟದ ಮೇಲಿರುವ ಪಟ್ಟಣ, ಮತ್ತೆ ಸುವಾರ್ತೆ 14ರಿಂದ 16 ಬೆಟ್ಟದ ಮೇಲಿರುವ ಪಟ್ಟಣ ಮರೆಯಾಗಿರುವುದಿಲ್ಲ. ಇಲ್ಲವೇ ಮನುಷ್ಯರು ದೀಪವನ್ನು ಹೊತ್ತಿಸಿ ಕೊಳಗದೊಳಗೆ ಇಟ್ಟರೆ ಅದರ ದೀಪದ ಕೊಳಗದೊಳಗೆ ಇಡದೆ ಅದರ ದೀಪಸ್ತಂಭದ ಮೇಲೆ ಇಡುವರು. ಆಗ ಆ ದೀಪ ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವಂತದಾಗಿರ್ತದೆ. ಅದರಂತೆ ಜನರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವಂತ ನಿಮ್ಮ ತಂದೆಯನ್ನು ಒಳ್ಳೆಯ ಕ್ರಿಯೆಗಳ ನಿಮಿತ್ತ, ನಮ್ಮ ಒಳ್ಳೆಯ ಕ್ರಿಯೆಗಳ ನಿಮಿತ್ತ, ನಮ್ಮ ನೀತಿ ಕ್ರಿಯೆಗಳ ನಿಮಿತ್ತ, ನಮ್ಮ ಕ್ಷಮೆ ನಿಮಿತ್ತ, ನಮ್ಮ ಕರುಣೆ ನಿಮಿತ್ತ, ನಾವು ಬೇರೆಯವರ ಮೇಲೆ ಕೆಟ್ಟವರೆಂದು ತೀರ್ಪು ಮಾಡದೇ ಇರುವ ನಿಮಿತ್ತ, ನಮ್ಮ ಒಳ್ಳೆಯ ಕ್ರಿಯೆಗಳ ನಿಮಿತ್ತ ಜನರು ದೇವರನ್ನು ಮಹಿಮೆಪಡಿಸ್ತಾರೆ. ನಾವು ಚರ್ಚಲ್ಲಿ ಹೋಗಿ ಮಹಿಮೆಪಡಿಸಿ ಹಾರಾಡಿ ಕುಣಿದಾಡಿ ಓ ಅಂತ ಅನ್ನೋದಲ್ಲ, ಅದು ಕೂಡ ಮಾಡ್ರಿ, ಸಂತೋಷವೇ. ಆದ್ರೆ ಜೀವನದ ಕ್ರಿಯೆಗಳಲ್ಲಿ ಮದರ್ ತೆರೆಸಾ, ಹಲ್ಲೆಲೂಯಾ, ಶತ್ರುಗಳನ್ನು ಕೂಡ ಕ್ಷಮಿಸುವ. ಈಗಲೂ ಶತ್ರು ಬರ್ತಾರೆ. ನನ್ನ ಚರ್ಚನ್ನು, ನನ್ನ ಸಭೆಯನ್ನು ಹಾಳು ಮಾಡಿದ್ರೆ ಈಗಲೂ ಬರ್ತಾರೆ, ಬಹಳ ಬರ್ತಾರೆ. ನನ್ನ ಮಗಳ ಕೆಲಸ ತೆಗೆದು ಹಾಕಿದ್ದಾರೆ, ಅವ್ರು ಬೇರೆಯವ್ರನ್ನ ಕಳಿಸಿದ್ದಾರೆ. ನಮ್ಮ ಸಭೆಯನ್ನು ಹಾಳು ಮಾಡಿರ್ತಾರೆ ದುಷ್ಟನ ಮಗಳಿಗೆ ನಾನು ಮತ್ತು ಸಹಾಯ ಮಾಡಲಿಯಾ? ಇಲ್ಲ, ನನ್ನ ಕಡೆ ಬಂದಿರುವ ಅಲ್ಲೆಲ್ಲ ಅಟ್ಟೋರಿಗೆ ಸಹಾಯ ಜಚ್ಚೆ ಅಂತವರಿಗೆ ಸಹಾಯ ಮಾಡಿದ್ರೆ ಬೇರೆಯವ್ರಿಗೆ ಸಿಟ್ಟು ಬರ್ತಾರೆ, ಊರಿನವ್ರಿಗೆ ಸಿಟ್ಟು ಬರ್ತಾರೆ. ಓಯ್ ಅಂತವನಿಗೆ ಸಹಾಯ ಮಾಡ್ತಾನಲ್ಲ ದೇವದಾಸನ ಅಂತ ಮತ್ತೆ ಯಾಕೆ ಮಾಡಿದಿ? ಆದ್ರೆ ಈ ವಾಕ್ಯ ಯಾಕಂದ್ರೆ ನಿನ್ನ ಕಡೆ ಅವ್ರು ಬಂದ್ರೆ ನೀನು ಅವ್ರಿಗೆ ಕೊಡುವಂಗೆ ಸಹಾಯ ಮಾಡುವಂಗೆ ದೇವ್ರು ನಂಗೆ ಇಟ್ಟಾನಲ್ಲ, ನಾನು ಅವ್ರ ಕಡೆ ಸಹಾಯ ಹೋಗೋಂಗಿಲ್ಲ. ಇದು ಗొప్ప ಮಾತು. ಆವಾಗ ನೀನು ನಮ್ಮ ಕಡೆ ಬಂದಿಲ್ಲ ಅಂತೇಳಿ ನಾನು ಗರ್ವಹಂಕಾರಗಳಿಂದ ಅವನು ತಿರಸ್ಕರಿಸಿದ್ರೆ ತೀರ್ಪು ಮಾಡಿದಂಗೆ ಆಗ್ತದೆ. ಅವನು ನನ್ನ ಕೇಡು ಮಾಡಿದ್ದ ಕೆಡುಕನು ಅವನಿಗೆ ಯಾಕೆ ನಾನು ಸಹಾಯ ಮಾಡಿ? ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೇಸುವಿನ ಈ ನೀತಿ ಮೌಲ್ಯಗಳನ್ನು ನಾವು ಅನುಸರಿಸೋದ್ರಿಂದ ನಮಗೆಷ್ಟೋ ಸುಖ ಇದೆ, ಎಷ್ಟೋ ನೆಮ್ಮದಿ ಇದೆ. ಅದನ್ನು ನಾವು ಸ್ಮರಿಸ್ತಾ ಇರುವಾಗಲೂ ಅನೇಕ ಜನರು ಮದರ್ ತೆರೆಸಾದ ಈ ಚರಿತ್ರವನ್ನು ಓದ್ತಾ ಅನೇಕ ಜನರು ಮದರ್ ತೆರೆಸಾ ಆಗ್ತಾ ಇದ್ದಾರೆ. ಈಗ ಅನ್ಯರು ಮದರ್ ತೆರೆಸಾ ಆಗ್ತಾ ಇದ್ದಾರೆ, ಬೈಬಲ್ ಗೊತ್ತಿಲ್ಲದವರು ಮದರ್ ತೆರೆಸಾ ಆಗ್ತಾ ಇದ್ದಾರೆ. ಬೈಬಲ್ ಗೊತ್ತಿದ್ದವರು ಇನ್ನೂ ಎಂಥ ತೆರೆಸಗಳಾಗಬೇಕು. ಕಣ್ಣನ್ನು ಮುಚ್ಚನ ಪ್ರಾರ್ಥಿಸ. ರಾಜ, ನಾವು ನಿನ್ನ ಸೇವೆಯನ್ನು ಕರ್ತನೆ, ಎಷ್ಟು ಜನ ನಾವು ಕರ್ತನೆ ನಿಷ್ಕಪಟದಿಂದ ನಿನ್ನ ವಾಕ್ಯದ ಪಾಲನೆ ಮಾಡುವಂತೆ ನಮ್ಗೆ ಕಲಿಸ್ಕೊಟ್ಟಿದ್ದಕ್ಕಾಗಿ ಕರ್ತನೆ. ರಾಜ, ನಮ್ಮ ಜೀವನದಲ್ಲಿ ಎಷ್ಟೋ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳನ್ನು ಕೊಟ್ಟಿದ್ದಿ ರಾಜ. ನಾವು ಅನೇಕ ಜನರಿಗೆ ನೀನು ಕೊಟ್ಟಿರ್ತಕ್ಕಂಥ ಸುಖ, ಶಾಂತಿ, ಸಮಾಧಾನ ಹಂಚೋದಕ್ಕಾಗಿ ನಮ್ಗೆ ಕೊಟ್ಟಿದ್ದಿ ಕರ್ತನೆ. ಹೌದು ರಾಜ, ಮಹೋನ್ನತನಾದ ದೇವರೇ, ಎಷ್ಟೋ ಆಸಕ್ತಿಯಿಂದ, ಎಷ್ಟೋ ಬಯಕೆಯಿಂದ ದೇಶ ವಿದೇಶಗಳಿಂದ ಕೇಳ್ತಾ ಇದ್ದಾರೆ ರಾಜ. ಅವರ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಬರಲಿ ಎಂಬುದಾಗಿ ಯಾರ್ಯಾರು ರೋಗದಲ್ಲಿದ್ದಾರೆ, ಯಾರ್ಯಾರು ಬಲಹೀನರಾಗಿದ್ದಾರೆ, ಯಾರ್ಯಾರು ಕೈ ಬಿಡಲ್ಪಟ್ಟಿದ್ದಾರೆ, ಯಾರ್ಯಾರು ಬಯಸ್ತಾರ ಹಾಕಲ್ಪಟ್ಟಿದ್ದಾರೆ, ಯೇಸುವನ್ನು ಇವತ್ತು ಯೇಸಯ್ಯ ನನ್ನನ್ನು ಕರುಣಿಸು ಎಂಬುದಾಗಿ ನೀನು ಕೇಳೋದಾದ್ರೆ ನೀನು ಇದ್ದ ಸ್ಥಳದಲ್ಲಿ ಆತನ ಗಾಯಗಳ ಹಸ್ತವನ್ನು ಚಾಚಿ ನಿನಗೆ ಕರುಣೆ ತೋರ್ತಕ್ಕಂಥ, ನಿನಗೆ ಸಹಾಯ ಮಾಡ್ತಕ್ಕಂಥ, ನಿನಗೆ ಸ್ವಸ್ಥತೆ ಮಾಡ್ತಕ್ಕಂಥ ಸಾಮರ್ಥ್ಯವುಳ್ಳ ಸರ್ವಶಕ್ತನಾದ ದೇವರು ನಿನಗೆ ಸಹಾಯ ಮಾಡಲಿಕ್ಕೆ ಈಗ ತಾನೇ ಯೇಸಯ್ಯ ನನ್ನ ದಿಕ್ಕಿಲ್ಲದವನು, ನನ್ನನ್ನು ಕರುಣಿಸಂದ್ರೆ ನಿನಗೆ ದಿಕ್ಕಾಗಿ ಬರ್ತಕ್ಕಂಥನಾಗಿದ್ದಾನೆ. ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ ಎಂಬುದಾಗಿ ಯೇಸಯ್ಯ ಹೇಳಿದಂತೆ ಆತನನ್ನು ಹೊರತುಪಡಿಸಿ ಯಾರೋ ತಂದೆ ಬಳಿಯಲ್ಲಿ ಬರಲಾರು. ಕರ್ತಾದಿ ಕರ್ತನೇ, ನಿನಗೆ ಸ್ತೋತ್ರ ಕರ್ತನೆ. ಇವತ್ತು ನೀನು ಕಲಿಸಿಕೊಡತಕ್ಕಂಥ ಕರುಣೆ, ಪರಲೋಕದಲ್ಲಿ ಒಂದು ನಿನ್ನ ತಂದೆ ಕರುಣೆ ಉಳ್ಳವನು, ನೀವು ಕೂಡ ಕರುಣೆ ತೋರಿಸ್ರಿ. ನೀವು ತೀರ್ಪು ಮಾಡಬೇಡ್ರಿ, ನಿಮಗೂ ತೀರ್ಪಾಗುವುದು. ನೀವು ಅಪರಾಧಿ ಎಂದು ನಿರ್ಣಯಿಸಬೇಡ್ರಿ, ನಿಮಗೂ ಅಪರಾಧಿ ಎಂದು ನಿರ್ಣಯಿಸಲ್ಪಡುವುದು. ಕ್ಷಮಿಸ್ರಿ, ನಿಮ್ಮ ಶತ್ರುಗಳನ್ನು ಕ್ಷಮಿಸಿ. ಅವರು ಬಂದಿರುವಾಗ ಅವರಿಗೆ ಒಳ್ಳೆಯದನ್ನೇ ಮಾಡ್ರಿ, ಅವರಿಗೆ ಮೇಲನ್ನೇ ಮಾಡ್ರಿ, ಅವರಿಗೆ ಕೇಡನ್ನು ಮಾಡಬಾರ್ದು ಅನ್ನತಕ್ಕಂಥ ನೀತಿ ರಾಜ ನಮ್ಮ ಜೀವನದಲ್ಲಿ ಎಷ್ಟೋ ಸುಖ, ಶಾಂತಿ, ಸಮಾಧಾನ ತಂದಿದ್ದಕ್ಕಂಥ. ಹೌದು ರಾಜ, ನಮ್ಮ ಜೀವನದಲ್ಲಿ ಆನಂದ, ಹರ್ಷ, ಆ ಸಮೃದ್ಧಿ, ಆ ಕರುಣೆ, ಆ ದಯೆ ಯಾಕೆ ಕೊಟ್ಟಿದಂದ್ರೆ ನಮ್ಮನ್ನು ಇನ್ನೂ ಬೆಳೆಸ್ತಾ ಇದೆ ಹೊರತು ನಮ್ಮನ್ನು ಬೆಳೆದಂತೆ ಕಾಪಾಡ್ತಾ ಇದೆ. ಅದೇ ರೀತಿಯಲ್ಲಿ ನನ್ನನ್ನು ಕೇಳುತ್ತಿರ್ತಾರೆ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ, ಅವರ ಜೀವನದಲ್ಲಿ ಯಾರ್ಯಾರು ಗುಣವಾಗಲಾರಂಥ ರೋಗದಿಂದ ಬಳಲುತ್ತಾ ಇದ್ದಾರೆ ಅವರೆಲ್ಲರಿಗೆ ಯೇಸು ನಾಮದಲ್ಲಿ ಇವತ್ತೇ
ನಿಮ್ಮ ವಿರೋಧಿಗಳನ್ನು, ನಿಮ್ಮ ಕೆಡುಕರನ್ನು, ನಿಮ್ಮ ಶತ್ರುಗಳನ್ನು ಕ್ಷಮಿಸುವುದರ ಮೂಲಕವ ಕ್ಷಮಿಸಿದ ಕ್ಷಣದಲ್ಲೇ ನಿಮಗೆ ಸ್ವಸ್ಥತೆ ಖಂಡಿತ. ಯಾರ್ಯಾರು ಕ್ಷಮಿಸಿ ಅವ್ರಿಗೆ ಮೇಲು ಮಾಡುತ್ತಾ ಇರ್ತೀರೋ ಆವಾಗಲೇ ನಿಮಗೆ ಸ್ವಸ್ಥತ, ನಿಮಗೆ ಮೇಲು, ನಿಮಗೆ ಸಮೃದ್ಧಿ, ನಿಮಗೆ ಅಭಿವೃದ್ಧಿ, ನಿಮಗೆ ಆರೋಗ್ಯ. ಬದುಕುತ್ತಿರುವ ಜೀವನದಲ್ಲಿ ಬೈಬಲ್ನಲ್ಲಿ ಹೇಳಿದ ಪ್ರಕಾರವಾಗಿ ಯೋಬನ ಪುಸ್ತಕ 36:10 ಹೇಳಿದ ಪ್ರಕಾರವಾಗಿ ದುರ್ಮಾರ್ಗತನವನ್ನು ಬಿಟ್ಟು ಸನ್ಮಾರ್ಗಕ್ಕೆ ಬರುವುದಾದರೆ ನಿಮ್ಮ ದಿವಸಗಳು ಸುಖಕರವಾಗಿಯೂ ನಿಮ್ಮ ವರ್ಷಗಳು ಹರ್ಷದಿಂದ ತುಂಬಿರುವುದಂತೆ ಬದುಕುತ್ತಿರುವ ದಿನಗಳು, ವರ್ಷಗಳು ಕೂಡ ಸುಖ, ಶಾಂತಿ, ಸಮಾಧಾನ. ತೀರಿದ ನಂತರ ನಿತ್ಯ ಜೀವನದಲ್ಲಿ ಕಡ ಆನಂದ, ಹರ್ಷ, ಆ ರಕ್ಷಣೆ ಸದಾಕಾಲ ಕರ್ತನೆ ನಿನ್ನ ಕೇಳುತ್ತಿರ್ತಕ್ಕಂಥ ನನ್ನೆಲ್ಲ ಪ್ರಿಯ ಸಹೋದರಿ ಸಹೋದರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರಿಸ್ತಾ ಕರ್ತನೆ, ಎಷ್ಟೋ ಜನರು ಆಸಕ್ತಿಯಿಂದ ಕರ್ತನೆ ಎದುರು ನೋಡ್ತಾ ಇದ್ದಾರೆ. ಕರ್ತನೆ, ಈ ವಾಕ್ಯಗಳನ್ನು ಕೇಳಿ ಕ್ಷಮಿಸುವುದರ ಮೂಲಕವಾಗಿ ಅವರಿಗೆ ಸ್ವಸ್ಥತೆ ಉಂಟಾಗಲಿ. ಅವರು ಕೆಡುಕರಿಗೆ ಮೇಲು ಮಾಡುವುದರ ಮೂಲಕವಾಗಿ ಅವ್ರಿಗೂ ಮೇಲಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು, ಕೊನೆಗೆ ನಿತ್ಯ ಜೀವ, ರಕ್ಷಣೆ ಅವರಿಗೆ ಪ್ರಾಪ್ತ ಆಗಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ